ನಮಸ್ಕಾರ ಎಲ್ಲರಿಗೂ. NBC ಬೇರಿಂಗ್ ಟ್ರೈನಿಂಗ್ ಬಗ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಪ್ರೋಗ್ರಾಮ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ NBC ಸೂಪರ್ ಬ್ಯಾಕ್ ನಾವು ಇದನ್ನ ಅಭಿಯಾನನ 4 ತಿಂಗಳ ಮುಂಚೆ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ವಾರ ಪ್ರತಿ 15 ದಿವಸಕ್ಕೆ ಒಂದೊಂದು ಟಾಪಿಕ್ ನಾವು ತಗೊಂಡು ಬಂದು ಟ್ರೈನಿಂಗ್ ಮಾಡಿದೀವಿ. ಬಹಳ ಅನುಕೂಲ ಆಗಿದೆ, ಜನ ಬಹಳ ಮೆಚ್ಚಿದ್ದಾರೆ. ಈ ಟ್ರೈನಿಂಗ್ ಮಾಡಿ ಅವ್ರ ಬಿಸ್ನೆಸ್ ಅಲ್ಲಿ ತುಂಬಾ ಅನುಕೂಲ ಆಗಿದೆ. ಅವ್ರ ಸರ್ಟಿಫಿಕೇಟ್ ತಗೊಂಡೋಗಿದ್ದಾರೆ. ಸೊ ಇದು ವೆಬಿನಾರ್ ಟ್ರೈನಿಂಗ್ ಇರೋದ್ರಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲಿರ್ತೀರೋ ಅಲ್ಲೇ ಕೂತ್ಕೊಂಡು ಈ ಟ್ರೈನಿಂಗ್ ಅಟೆಂಡ್ ಮಾಡಬಹುದು. ಇದು ಫ್ರೀ ಆಫ್ ಕಾಸ್ಟ್ ಇರೋದ್ರಿಂದ ಯಾರು ಬೇಕಾದರೂ ರಿಜಿಸ್ಟರ್ ಮಾಡಿ ಈ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಬಹುದು. ಒಂದ್ಸಲ ಈ ಸ್ಕ್ರೀನ್ ಮೇಲೆ ನೋಡಿ, ನಾಲೆಜ್ ಇಸ್ ಪವರ್ ಅಂತ ಹೇಳ್ತಾರೆ. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ವಿಷಯದ ಬಗ್ಗೆ ನಿಮ್ಗೆ ನಾಲೆಜ್ ಜಾಸ್ತಿ ಆದಂಗೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಟ್ರೈನಿಂಗ್ ಇಂದ ಏನ್ ಬೆನಿಫಿಟ್ಸ್ ಇದೆ ಅಂದ್ರೆ, ನಿಮ್ ನಾಲೆಜ್ ಜಾಸ್ತಿ ಆಗುತ್ತೆ, ಬೇರಿಂಗ್ ಬಗ್ಗೆ ನಾಲೆಜ್ ಜಾಸ್ತಿ ಆಗುತ್ತೆ. ಒಂದ್ಸಲ ನಾಲೆಜ್ ಜಾಸ್ತಿ ಆದ ತಕ್ಷಣ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ನಿಮ್ಗೆ. ಸೊ ಕಾನ್ಫಿಡೆನ್ಸ್ ಯಾವಾಗ ಜಾಸ್ತಿ ಆಗುತ್ತೋ, ಕಸ್ಟಮರ್ ಬಂದು ಏನೋ ಕಂಪ್ಲೇಂಟ್ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಕ್ವಿಕ್ ಆಗಿ ಡಿಸಿಷನ್ ತಗೋಬಹುದು. ಆಮೇಲೆ ಮಿಸ್ಟೇಕ್ಸ್ ಆಗೋದನ್ನ ತಪ್ಪಿಸಬಹುದು. ಸೊ ಇದೆಲ್ಲ ನಾವು ಬೆನಿಫಿಟ್ ಇರೋದ್ರಿಂದ ಕೊನೆಗೆ ಕಸ್ಟಮರ್ಗೆ ನಾವು ಒಳ್ಳೆ ಸರ್ವಿಸ್ ಕೊಡ್ಬೋದು. ಸೊ ನಾಲೆಜ್ ಇಸ್ ಪವರ್ ಅಂತ ನಾವು ಹೇಳೋ ಇದು ಉದ್ದೇಶ ಇದೆ. ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ಎಲ್ಲರಿಗೂ ನಾಲೆಜ್ ಇನ್ಕ್ರೀಸ್ ಆಗುತ್ತೆ, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ, ಕ್ವಿಕ್ ಆಗಿ ಡಿಸಿಷನ್ ತಗೋಬಹುದು. ಅದೇ ತರ ಮಿಸ್ಟೇಕ್ಸ್ ಕಮ್ಮಿ ಆಗುತ್ತೆ. ಇದೆಲ್ಲ ಸೇರಿ ಕಸ್ಟಮರ್ಗೆ ನಾವು ಒಳ್ಳೆ ಕಸ್ಟಮರ್ ಸರ್ವಿಸ್ ಅಂತ ಕೊಡಬಹುದು. ಸೊ ಇವತ್ತಿನ ದಿವಸ ನಾವು ನೆಕ್ಸ್ಟ್ ಒಂದು ಟಾಪಿಕ್ ಹೋಗ್ತಾ ಇದೀವಿ. ಬೇರಿಂಗ್. ಇಷ್ಟು ದಿವಸ ನೀವು ಬೇರಿಂಗ್ ಬೇಸಿಕ್ಸ್ ಎಲ್ಲ ಕಲ್ತ್ಕೊಂಡ್ರಿ, ಲೂಬ್ರಿಕೇಶನ್ ಕಲ್ತ್ಕೊಂಡ್ರಿ, ಯಾವ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇರಿಂಗ್ ಇರುತ್ತೆ ಅಂತ ಕಲ್ತ್ಕೊಂಡ್ರಿ. ಇವತ್ತಿನ ದಿವಸ ನೋಡೋಣ ಬೇರಿಂಗಿನ ಹೇಗೆ ಮೌಂಟ್ ಮಾಡಬೇಕು, ಹೇಗೆ ಡಿಸ್ಮೌಂಟ್ ಮಾಡಬೇಕು, ಅಂದ್ರೆ ಫಿಕ್ಸ್ ಹೇಗೆ ಮಾಡೋದು, ಬೇರಿಂಗಿನ ಹೇಗೆ ತೆಗಿಯೋದು, ಅದರಿಂದ ಯಾವ ಟೂಲ್ ಯೂಸ್ ಮಾಡೋದು. ಸೊ ಇದೆಲ್ಲ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಬೇರಿಂಗ್ ಕರೆಕ್ಟ್ ಆಗಿ ಅದನ್ನ ಅಸೆಂಬಲ್ ಮಾಡಿ ಕರೆಕ್ಟ್ ಆಗಿ ಅದನ್ನ ಇನ್ಸ್ಟಾಲ್ ಮಾಡಿದ್ರೆ ಏನಾಗುತ್ತೆ, ದೀಸ್ ಆರ್ ದ ಫಾಲೋಯಿಂಗ್ ಬೆನಿಫಿಟ್ಸ್. ಎನ್ಶೂರ್ ಸೇಫ್ಟಿ ಅಂತ ಅಂದ್ರೆ, ಯಾವಾಗ ಬೇರಿಂಗ್ ನಾವು ಮೌಂಟ್ ಮಾಡಬೇಕಾದ್ರೆ ಒಂದೊಂದ್ಸಲ ಏಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರಾಪರ್ ಇನ್ಸ್ಟಾಲೇಷನ್ ಪ್ರೊಸೀಜರ್ ನ ಫಾಲೋ ಮಾಡ್ಲೇಬೇಕಾಗತ್ತೆ. ಆಮೇಲೆ ಇದ್ರ ಗೊತ್ತಾದ್ರೆ ಬೇರಿಂಗ್ ಅನ್ನ ಕರೆಕ್ಟ್ ಆಗಿ ಮೌಂಟ್ ಮಾಡೋದು ಬಹಳ ಸಿಂಪಲ್, ಮತ್ತೆ ಕೆಲಸನೂ ಸ್ಪೀಡ್ ಆಗುತ್ತೆ, ಫಾಸ್ಟ್ ಆಗುತ್ತೆ. ಸೊ ಸಿಂಪಲ್ ಆಗುತ್ತೆ, ಫಾಸ್ಟ್ ಆಗುತ್ತೆ. ಸೊ ಇದರಿಂದ ಒಂದು ಅನುಕೂಲ ಆಗುತ್ತೆ. ಮ್ಯಾಕ್ಸಿಮೈಸಿಂಗ್ ಯೂಸ್ ಆಫ್ ಲೋಡ್ ಕೆಪಾಸಿಟಿ. ಸೊ ಎವ್ರಿ ಬೇರಿಂಗ್, ಪ್ರತಿಯೊಂದು ಬೇರಿಂಗು ಡಿಸೈನ್ ಮಾಡಿರ್ತಾರೆ ಒಂದು ಲೋಡ್ ತಗೊಳ್ಳೋದಕ್ಕೆ. ಅದನ್ನ ನಾವು ಪ್ರಾಪರ್ ಆಗಿ ಮೌಂಟ್ ಮಾಡ್ಲಿಲ್ಲ, ಫಿಕ್ಸ್ ಮಾಡ್ಲಿಲ್ಲ, ಅದನ್ನ ಸೆಟ್ಟಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಬೇರಿಂಗು ಸರಿಯಾಗಿ ವರ್ಕ್ ಆಗೋದಿಲ್ಲ. ಅದಕ್ಕೋಸ್ಕರ ಬೇರಿಂಗ್ ಅನ್ನ ನಾವು ಶಾಫ್ಟ್ ಮೇಲೆ ಹೇಗೆ ಫಿಕ್ಸ್ ಮಾಡಬೇಕು, ಹೌಸಿಂಗ್ ಅಲ್ಲಿ ಹೇಗೆ ಫಿಕ್ಸ್ ಮಾಡಬೇಕು, ಅದನ್ನ ತಿಳ್ಕೊಂಡು ಕರೆಕ್ಟ್ ಆಗಿ ಫಿಕ್ಸ್ ಮಾಡಿದ್ರೆ ಬೇರಿಂಗ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಅಂತ ನಾವ್ ಏನ್ ಹೇಳ್ತೀವಿ ಅದ್ರದ್ದು ಕರೆಕ್ಟ್ ಆಗಿ ಅದ್ರದ್ದು ಯೂಸ್ ಆಗುತ್ತೆ. ಇನ್ನೊಂದ್ಸಲ ಏನಾಗುತ್ತೆ, ಪ್ರಿವೆಂಟ್ ಕ್ರೀಪಿಂಗ್ ಆಫ್ ರಿಂಗ್ಸ್ ಫ್ರಮ್ ಟರ್ನಿಂಗ್ ಆನ್ ದೇರ್ ಸೀಟ್ಸ್ ಅಂಡರ್ ಲೋಡ್. ಬೇರಿಂಗ್ ಮೌಂಟ್ ಮಾಡಿದ್ಮೇಲೆ ಶಾಫ್ಟ್ ಮೇಲೆ ಹೌಸಿಂಗ್ ಅಲ್ಲಿ ಕರೆಕ್ಟ್ ಆಗಿ ಅದ್ರದ್ದು ಫಿಟ್ ಲೆವೆಲ್ ಇರ್ಲಿಲ್ಲ ಅಂದ್ರೆ, ಟೈಟ್ ಆಗಿ ಹಿಡ್ಕೊಳ್ಳಿಲ್ಲ ಅಂದ್ರೆ, ಟೈಟ್ ಫಿಟ್ ಇರ್ಲಿಲ್ಲ ಅಂದ್ರೆ ಬೇರಿಂಗ್ ರಿಂಗು ತಿರುಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಬೇರಿಂಗ್ ರಿಂಗ್ ಯಾವಾಗ ತಿರುಗಿದಾಗ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಸೊ ಆವಾಗ ಬೇರಿಂಗ್ ಬೇಗ ಹಾಳಾಗತ್ತೆ. ಸೊ ಫಿಟ್ಸ್ ಅಂಡ್ ಟಾಲರೆನ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ, ಅದರಿಂದ ಬಹಳ ಇಂಪಾರ್ಟೆಂಟು. ಅದನ್ನ ನಾವು ಬೇರಿಂಗ್ ಮೌಂಟ್ ಮಾಡ್ಬೇಕಾದ್ರೆ ಬಹಳ ಮುತುವರ್ಜಿ ವಹಿಸ್ಬೇಕು, ಕಾಳಜಿ ವಹಿಸ್ಬೇಕು. ಆಮೇಲೆ ಇವಾಗ ಬೇರಿಂಗ್ ನಾವು ಫಿಕ್ಸ್ ಮಾಡ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ ಏನಂತಂದ್ರೆ, ನಾವು ಕೆಲಸ ಮಾಡೋ ಜಾಗ, ಬೇರಿಂಗ್ ಎಲ್ಲ ಅಸೆಂಬಲ್ ಮಾಡ್ತೀವಿ, ಅದು ತುಂಬಾ ನೀಟ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಯಾವ್ದು ಧೂಳು ಇರಬಾರ್ದು, ಡಸ್ಟ್ ಇರಬಾರ್ದು ಅಲ್ವಾ. ಸೊ ಯಾಕಂದ್ರೆ ಬೇರಿಂಗು ಪ್ರಿಸಿಷನ್ ಕಾಂಪೋನೆಂಟ್. ಬೇರಿಂಗ್ ಅಲ್ಲಿ ನಾವು ಏನೋ ಕಸ ಹೋದ್ರೆ ಅಥವಾ ಏನೋ ಧೂಳು ಹೋದ್ರೆ ಅದು ಬೇರಿಂಗು ಜಾಮ್ ಆಗೋ ಸಂದರ್ಭ ಬರುತ್ತೆ, ಬೇರಿಂಗು ಟೈಟ್ ಆಗಿ ರೊಟೇಟ್ ಆಗುತ್ತೆ, ಬೇರಿಂಗು ಹಾಳಾಗತ್ತೆ. ಸೊ ಅದಕ್ಕೆ ಬೇರಿಂಗ್ ಎಲ್ಲಾದ್ರೂ ನೀವು ಪ್ಯಾಕೆಟ್ ಇಂದ ಓಪನ್ ಮಾಡಿ ಎಲ್ಲ ಇಡ್ಬೇಕಾದ್ರೆ ನೀಟಾಗಿ ಜಾಗ ಕ್ಲೀನ್ ಮಾಡಿ ಪ್ಲಾಸ್ಟಿಕ್ ಕವರ್ ಮೇಲೆ ಅದನ್ನ ಇಟ್ಬಿಟ್ಟು ನೀಟಾಗಿ ಸೇವ್ ಮಾಡಬೇಕು. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮೆಥಡ್ ಏನಂದ್ರೆ, ಬೇರಿಂಗ್ ಅಸೆಂಬಲ್ ಮಾಡ್ಬೇಕಾದ್ರೆ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಂತ PPE ಅಂತ ನಾವು ಆವಾಗ ಹೇಳ್ತಾ ಇರ್ತೀವಿ. PPE ಬಹಳ ಇಂಪಾರ್ಟೆಂಟ್. ಕನ್ನಡಕ ಹಾಕೋಬೇಕು ಕಣ್ಣಿಗೆ. ಯಾಕಂದ್ರೆ ಬೇರಿಂಗ್ ನಾವು ಮೌಂಟ್ ಮಾಡ್ಬೇಕಾದ್ರೆ, ಹೊಡಿಬೇಕಾದ್ರೆ, ಹ್ಯಾಮರ್ ತಗೊಂಡು ಹ್ಯಾಮರ್ ಮಾಡ್ಬೇಕಾದ್ರೆ ಚಿಪ್ಸ್ ಏನನ್ನ ಬಂದ್ಬಿಟ್ಟು ಕಣ್ಣಲ್ಲಿ ಹೋಗಿ ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ.
ಸೊ ಕೈಗೆ ಗ್ಲೌಸ್, ಕಣ್ಣಿಗೆ ಗಾಗಲ್ಸ್ ಹಾಕೊಳ್ಳೋದು ಯಾವಾಗ್ಲೂ ಸೇಫ್ಟಿ ಪ್ರಕಾರದಿಂದ ಬಹಳ ಇಂಪಾರ್ಟೆಂಟ್. ಸೊ ನಾನು ಹೇಳ್ದಂಗೆ ಬೇರಿಂಗ್ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ, ಬೇರಿಂಗ್ ಮೌಂಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ನಾವು ಕಟ್ಕೊಳ್ಳಿ, ನಾವು ಎಲ್ಲಿ ಬೇರಿಂಗ್ ನ ರಿಪ್ಲೇಸ್ ಮಾಡ್ತೀವೋ, ಯಾವ ಜಾಗದಲ್ಲಿ ಬೇರಿಂಗ್ ಓಪನ್ ಮಾಡಿ ಅದನ್ನ ನಾವು ಅಸೆಂಬಲ್ ಮಾಡ್ತೀವೋ ಆ ಜಾಗ ತುಂಬಾ ಕ್ಲೀನ್ ಆಗಿರ್ಬೇಕು, ನೀಟಾಗಿ ಕ್ಲೀನ್ ಮಾಡ್ಬೇಕು. ಒಂದು ಒಳ್ಳೆ ಶೀಟ್ ಹಾಸ್ಕೊಂಡು, ಹೊಸ ಶೀಟ್ ಹಾಕೊಂಡು ಅದ್ರ ಮೇಲ್ಗಡೆ ಬೇರಿಂಗ್ ಇಡಬೇಕು. ಆಮೇಲೆ ದಪ್ಪ ಇಟ್ಕೊಳ್ಳಿ, ಮಾಯಿಶ್ಚರ್ ಇರಬಾರ್ದು. ಮಾಯಿಶ್ಚರ್ ಅಂದ್ರೆ ತೇವಾಂಶ ಇರಬಾರ್ದು, ನೀರ್ ಇರಬಾರ್ದು. ಯಾಕಂದ್ರೆ ಬೇರಿಂಗ್ ಅಲ್ಲಿ ತೇವಾಂಶ ಹೋಗಿ ನೀರ್ ಹೋದ್ರೆ ಅದು ತುಕ್ಕಿಡಿಯತ್ತೆ. ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಬೇರಿಂಗ್ ಎಲ್ಲಾದ್ರೂ ಇಡ್ಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡಿ, ಕಂಟಾಮಿನೇಷನ್ ಆಗದೆ ಇರೋಂಗೆ ನೋಡ್ಕೊಳ್ಳಿ. ಆಮೇಲೆ ಯೂಸ್ ಹಾರ್ಡ್ ಅಂಡ್ ಮ್ಯಾನ್ಯುವಲ್ ಡ್ರೈವರ್ಸ್ ಟು ಡಿಸ್ಮೌಂಟ್ ದ ಬೇರಿಂಗ್. ಬೇರಿಂಗ್ ರೀಪ್ಲೇಸ್ ಮಾಡೋಕೆ ಮುಂಚೆ ನಾವು ಹಳೆ ಬೇರಿಂಗಿನ ತೆಗಿಬೇಕು. ಹಳೆ ಬೇರಿಂಗಿನ ಶಾಫ್ಟ್ ಇಂದ ತೆಗಿಬೇಕು, ಇಲ್ಲ ಅಂದ್ರೆ ಹೌಸಿಂಗ್ ಇಂದ ತೆಗಿಬೇಕು. ಸೊ ಅದಕ್ಕೆ ಒಳ್ಳೊಳ್ಳೆ ಟೂಲ್ಸ್ ಇದೆ, ಟೂಲ್ಸ್ ಯೂಸ್ ಮಾಡಿ. ಟೂಲ್ಸ್ ಇಲ್ಲ ಅಂತಂದ್ರೆ ಒಂದೊಂದ್ಸಲ ನಾವೇನ್ ಮಾಡ್ತೀವಿ, ಸ್ಕ್ರೂ ಡ್ರೈವರ್, ಹ್ಯಾಮರ್ ತಗೊಂಡು ಹೊಡಿತೀವಿ. ಸೊ ಅದರಿಂದ ಬೇರಿಂಗ್ ಡ್ಯಾಮೇಜ್ ಆಗೋ ಸಂದರ್ಭ ಬರುತ್ತೆ. ಸೊ ಯಾವಾಗ್ಲೂ ಹಾರ್ಡ್ ಅಂಡ್ ಮ್ಯಾನ್ಯುವಲ್ ಡ್ರೈವರ್ಸ್ ಅಂತ ಸಿಗುತ್ತೆ. ಹಾರ್ಡ್ ಅಂಡ್ ಕಾರ್ಬೈಡ್ ಟಿಪ್ ಇರೋ ಟೂಲ್ಸ್, ಶಾಂಕ್ಸ್ ಬರುತ್ತೆ. ಅದನ್ನ ಯೂಸ್ ಮಾಡಿದ್ರೆ ಬೇರಿಂಗ್ ಡ್ಯಾಮೇಜ್ ಡೈರೆಕ್ಟ್ ಆಗಿ ಹಿಟ್ ಮಾಡಿದಾಗ ಡ್ಯಾಮೇಜ್ ಆಗೋದು ಕಮ್ಮಿ. ಓಕೆ, ಸೊ ಅವಾಯ್ಡ್ ಸಾಫ್ಟ್ವೇರ್ ಮೆಟೀರಿಯಲ್ ರಾಡ್ ಲೈಕ್ ಅಲ್ಯೂಮಿನಿಯಂ ಆರ್ ಬ್ರಾಸ್. ಎಲ್ಲರೂ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಯೂಮಿನಿಯಂ ರಾಡ್ ಯೂಸ್ ಮಾಡ್ತೀವಿ ಸರ್, ಬ್ರಾಸ್ ರಾಡ್ ಯೂಸ್ ಮಾಡ್ತೀವಿ ಸರ್, ಯಾಕಂದ್ರೆ ಅದು ಸಾಫ್ಟ್ ಮೆಟೀರಿಯಲ್. ಸಾಫ್ಟ್ ಮೆಟೀರಿಯಲ್ ಇಂದ್ರೆ ಏನ್ ಡೇಂಜರ್ ಏನಪ್ಪಾ ಅಂತಂದ್ರೆ, ನೀವು ಅದನ್ನ ರಾಡ್ ತಗೊಂಡು ಹೊಡೆದಾಗ ಸಾಫ್ಟ್ ಮೆಟೀರಿಯಲ್ ಇಂದ ಚಿಪ್ ಹೊರಗಡೆ ಬಂದು ಆ ಚಿಪ್ ಬೇರಿಂಗ್ ಒಳಗಡೆ ಹೋಗಿ ಬೇರಿಂಗ್ ಜಾಮ್ ಆಗೋ ಸಂದರ್ಭ ಬರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಅಲ್ಯೂಮಿನಿಯಂ ರಾಡ್ ಆಗ್ಲಿ, ಬ್ರಾಸ್ ರಾಡ್ ಆಗ್ಲಿ, ಅಥವಾ ವುಡ್ ಪೀಸ್ ಆಗ್ಲಿ, ಡೇಂಜರ್ ಇದು. ಸೊ ಅದನ್ನ ಅವಾಯ್ಡ್ ಮಾಡೋದು, ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಮುಂದೆ ಏನಂತಂದ್ರೆ, ಬೇರಿಂಗ್ ನಾವು ಕ್ಲೀನ್ ಹೆಂಗ್ ಮಾಡೋದು ಸರ್ ಅಂತ ಕೇಳ್ತಾರೆ. ಸೊ ಎಲ್ಲರೂ ಏನ್ ಹೇಳ್ತಾರೆ, ಕೆರೋಸಿನ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಇನ್ನೊಂದೊಂದು ಮೀಡಿಯಾ ಬರುತ್ತೆ, ಮಿನರಲ್ ಟರ್ಪೆಂಟೈನ್ ಆಯಿಲ್ ಅಂತ ಹೇಳ್ತೀವಿ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ MTU ಅಂತ. ಇದರಲ್ಲಿ ನೀವು ಬೇರಿಂಗ್ ಅನ್ನ ಕ್ಲೀನ್ ಮಾಡಬಹುದು. ಅದು ಹೊಸ ಬೇರಿಂಗ್ ಅನ್ನ ಕ್ಲೀನ್ ಮಾಡಕ್ ಹೋಗ್ಬೇಡಿ. ಹಳೆ ಬೇರಿಂಗ್ ತೆಗೆದ್ಬಿಟ್ಟು ಅದನ್ನೇ ಬೇರಿಂಗ್ ನಾವು ಮತ್ತೆ ಕ್ಲೀನ್ ಮಾಡಿ ಹಾಕ್ತೀವಿ ಅಂತಂದಾಗ ಮಾತ್ರ ನೀವು ಕೆರೋಸಿನ್ ಅಥವಾ ಡೀಸೆಲ್ ಅದರಲ್ಲಿ ಕ್ಲೀನ್ ಮಾಡಿ ಹಾಕಬಹುದು. ಕೆರೋಸಿನ್ ಅಥವಾ ಡೀಸೆಲ್ ಯೂಸ್ ಮಾಡ್ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗ್ಲೂ ಹೊಸ ಕೆರೋಸಿನ್, ಫ್ರೆಶ್ ಕೆರೋಸಿನ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಅದನ್ನ ತಗೊಂಡು ಕ್ಲೀನ್ ಮಾಡಿ ಮತ್ತೆ ಅದನ್ನ ಮುಚ್ಚಿಡ್ಬೇಕು. ಆಯ್ತಾ? ಅವಾಯ್ಡ್ ವಾಷಿಂಗ್ ನ್ಯೂ ಬೇರಿಂಗ್ಸ್. ನಾನು ಹೇಳಿದ ಪ್ರಕಾರ ಹೊಸ ಬೇರಿಂಗ್ ಯಾವಾಗ ನೀವು ಕಾಟನ್ ಇಂದ ಬೇರಿಂಗ್ ಓಪನ್ ಮಾಡ್ತೀರೋ ಅದನ್ನ ವಾಶ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಫ್ಯಾಕ್ಟ್ರಿನಲ್ಲಿ ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಅದರಲ್ಲಿ ಆಯಿಲ್ ಹಾಕಿ ಪ್ಯಾಕ್ ಮಾಡಿ ನೀಟಾಗಿ ಕಳಿಸಿರ್ತೀವಿ. ಸೊ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೆಲವೊಬ್ರು ಮೆಕ್ಯಾನಿಕ್ಸ್ ಏನ್ ಮಾಡ್ತಾರೆ ಅಂದ್ರೆ, ಹೊಸ ಬೇರಿಂಗ್ ತೆಗೆದ್ಬಿಟ್ಟು ಅದನ್ನ ಮತ್ತೆ ಕೆರೋಸಿನ್ ಅಥವಾ ಡೀಸೆಲ್ ಯಾವ್ದೋ ಒಂದು ಇದರಲ್ಲಿ, ಅದು ಗಲೀಜಾಗಿರುತ್ತೆ, ಅದರಲ್ಲಿ ಅವಶ್ಯಕತೆ ಇಲ್ಲ ಕ್ಲೀನ್ ಮಾಡೋದು. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಹೊಸ ಬೇರಿಂಗು ಯಾವತ್ತೂ ಕ್ಲೀನ್ ಮಾಡಕ್ ಹೋಗ್ಬೇಡಿ. ಹಳೆ ಬೇರಿಂಗು ನಿಮ್ಗೆ ಮತ್ತೆ ವಾಪಸ್ ಯೂಸ್ ಮಾಡ್ಬೇಕು ಅಂದಾಗ, ಬೇರಿಂಗ್ ಚೆನ್ನಾಗಿದ್ದಾಗ ಆ ಬೇರಿಂಗ್ ನೀವು ಕ್ಲೀನ್ ಮಾಡ್ಬೇಕಂದ್ರೆ ಆವಾಗ ಮಾತ್ರ ನೀವು ಕೆರೋಸಿನ್, ಡೀಸೆಲ್, ಅದು ಕ್ಲೀನ್ ಆಗಿರ್ಬೇಕು, ಡೀಸೆಲ್ ಅದರಲ್ಲಿ ನೀವು ಯೂಸ್ ಮಾಡಿ ಕ್ಲೀನ್ ಮಾಡಿ ಯೂಸ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಬೇರಿಂಗ್ ಅನ್ನ ನೀವು ಕವರ್ ಇಂದ ಯಾವಾಗ ತೆಗಿಬೇಕು, ಕಾರ್ಟನ್ ಇಂದ ಯಾವಾಗ ತೆಗಿಬೇಕು, ಹೊರಗಡೆ ಯಾವಾಗ ತೆಗಿಬೇಕಂದ್ರೆ ಎಲ್ಲಾ ರೆಡಿ ಮಾಡ್ಕೊಂಡ್ಬಿಟ್ಟು ಇನ್ನೇನ್ ಬೇರಿಂಗ್ ತೆಗೆದು ಅಸೆಂಬಲ್ ಮಾಡ್ಬೇಕು, ಆ ಟೈಮಲ್ಲಿ ಮಾತ್ರ ಬೇರಿಂಗ್ ಕವರ್ ಇಂದ ತೆಗೆದು ಕಾರ್ಟನ್ ಇಂದ ತೆಗೆದ್ಬಿಟ್ಟು ಇಮಿಡಿಯೇಟ್ ಆಗಿ ಅಸೆಂಬಲ್ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಕಾರ್ಟನ್ ಇಂದ ಬೇರಿಂಗ್ ತೆಗೆದ್ಬಿಟ್ಟು ಊಟ ಟೈಮ್ ಆಯ್ತು, ಎಲ್ಲೋ ಯಾರೋ ಫೋನ್ ಮಾಡಿದ್ರು, ಎಲ್ಲೋ ಹೋಗ್ಬೇಕು ಅಂದ್ಬಿಟ್ಟು ಅಲ್ಲೇ ಹಂಗೆ ಓಪನ್ ಆಗಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಮೇಲ್ಗಡೆ ಫ್ಯಾನ್ ಓಡ್ತಾ ಇರುತ್ತೆ, ಧೂಳಿರುತ್ತೆ, ಮಾಯಿಶ್ಚರ್ ಇರುತ್ತೆ, ಮಳೆ ಬರ್ತಾ ಇದ್ದಾಗ ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ಇದೆಲ್ಲ ಹೋಗಿ ಬೇರಿಂಗ್ ಮೇಲೆ ಕೂತ್ಕೊಂಡು ಬೇರಿಂಗು ತುಕ್ಕಿಡೋ ಸಂಭವ ಇರುತ್ತೆ, ಬೇರಿಂಗು ಕಂಟಾಮಿನೇಷನ್ ಆಗೋ ಸಂಭವ ಇರುತ್ತೆ. ಸೊ ಯಾವಾಗ್ಲೂ ತಪ್ಪು ಇಟ್ಕೊಳ್ಳಿ, ಕಂಟೈನರ್ ಅಥವಾ ನಿಮ್ದು ಕಾರ್ಟನ್ ಯಾವುದೇ ಒಂದು ಬೇರಿಂಗ್ ಇಡೋ ಜಾಗದಲ್ಲಿ ನೀವು ಬೇರಿಂಗು ಇನ್ನೇನ್ ಅಸೆಂಬ್ಲಿ ಮಾಡ್ಬೇಕು, ಆ ಟೈಮ್ ಬಂದಾಗ ಮಾತ್ರ ಅದನ್ನ ಕವರ್ ಇಂದ ತೆಗೆದ್ಬಿಟ್ಟು ಅಸೆಂಬಲ್ ಮಾಡಿ ಕೆಲಸ ಮುಗಿಸ್ಬೇಕು. ಬೇರಿಂಗ್ ಓಪನ್ ಮಾಡಿ ಹಂಗೆ ಓಪನ್ ಏರಿಯಾದಲ್ಲಿ ಇಡೋಂಗಿಲ್ಲ, ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಇವಾಗ ಬೇರಿಂಗ್ ಯಾವ ತರ ರಿಮೂವ್ ಮಾಡೋದು, ಇಂಪಾರ್ಟೆನ್ಸ್ ಆಫ್ ಪ್ರಾಪರ್ ಇನ್ಸ್ಟಾಲೇಷನ್ ಅಂತ ನಾನು ಹೇಳಿದಾಗ, ಬೇರಿಂಗ್ ರಿಮೂವಲ್ ಡಿಫ್ರೆಂಟ್ ಮೆಥಡ್. ಸೊ ಬೇರಿಂಗು ಬಾಲ್ ಬೇರಿಂಗ್ ಇರ್ಬೋದು, ಟೇಪರ್ ರೋಲರ್ ಬೇರಿಂಗ್ ಇರ್ಬೋದು, ಸ್ಪೆರಿಕಲ್ ರೋಲರ್ ಬೇರಿಂಗ್, ಯಾವುದೇ ಬೇರಿಂಗ್ ಇರಲಿ, ಅದು ಹೌಸಿಂಗ್ ಅಲ್ಲಿ ಟೈಟ್ ಆಗಿ ಕೂತ್ಕೊಂಡಿರುತ್ತೆ, ಶಾಫ್ಟ್ ಅಲ್ಲೂ ಟೈಟ್ ಆಗಿ ಕೂತ್ಕೊಂಡಿರುತ್ತೆ. ಸೊ ಅದನ್ನ ನಾವು ತೆಗಿಬೇಕು. ಹ್ಯಾಕ್ ತೆಗೆಯೋದು? ಮೊದಲನೇ ಮೆಥಡ್ ಏನಂದ್ರೆ ಮ್ಯಾನ್ಯುವಲ್ ಡ್ರೈವರ್ಸ್. ಕೆಲವ್ರು ಏನ್ ಮಾಡ್ತಾರೆ, ಸ್ಕ್ರೂ ಡ್ರೈವರ್, ಹ್ಯಾಮರ್ ತಗೊಂಡ್ಬಿಟ್ಟು ಟಕ್ 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 ಅಂತ ಹೊಡೆದ್ಬಿಟ್ಟು ಬೇರಿಂಗ್ ತೆಗಿತಾರೆ. ಅದರಲ್ಲೇನ್ ತಪ್ಪಿಲ್ಲ, ಹಳೆ ಬೇರಿಂಗ್ ತೆಗಿಬಹುದು. ಬಟ್ ತೆಗಿಬೇಕಾದ್ರೆ ಬಹಳ ಜಾಗರೂಕತೆ ವಹಿಸ್ಬೇಕು. ಸ್ಕ್ರೂ ಡ್ರೈವರ್ ಬದಲು ನಾವು ಹೇಳ್ದಂಗೆ ಮ್ಯಾನ್ಯುವಲ್ ಡ್ರೈವರ್ ಅಂತ ಹೇಳಿದೆ. ಮ್ಯಾನ್ಯುವಲ್ ಡ್ರೈವರ್ ಅದಾಗ ಏನಾಗುತ್ತೆ ಅಂತಂದ್ರೆ, ಅವಾಗ ನೀಟಾಗಿ ಅದು ಹೊರಗಡೆ ಬರುತ್ತೆ. ಇದಕ್ಕೆ ಮ್ಯಾನ್ಯುವಲ್ ಡ್ರೈವರ್ ಅಂತ ಹೇಳ್ತೀವಿ. ಇದಕ್ಕೆ
ಸೊ ಬೇರಿಂಗ್ ಅನ್ನ ನೀಟಾಗಿ ನಿಧಾನಿಗೆ ಮೆತ್ತೆ ಹೊಡೆದ್ಬಿಟ್ಟು ಅದನ್ನ ಹೊರಗಡೆ ತೆಗಿಬೇಕು. ಸೆಕೆಂಡ್ ಮೆಥಡ್ ಏನಪ್ಪಾ ಅಂತಂದ್ರೆ ಮೆಕ್ಯಾನಿಕಲ್ ಪುಲ್ಲರ್ಸ್ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಪುಲ್ಲರ್ಸ್ ಅಂತಂದ್ರೆ ಇದು ಥ್ರೆಡೆಡ್ ಇರುತ್ತೆ, ಈ ತರ ಒಂದು ಜಾ ಇರುತ್ತೆ, ಸ್ಟೀಲ್ ಜಾ ಇರುತ್ತೆ, ಬೇರಿಂಗ್ ಟೈಟ್ ಆಗಿ ಕುತ್ಕೊಂಡಿರುತ್ತೆ ಶಾಫ್ಟ್ ಅಲ್ಲಿ. ಮೋಟರ್ ರೋಟರ್ ಇರ್ಬೋದು, ಯಾವ್ದು ಪಂಪ್ ಇರ್ಬೋದು, ಇಂಪೆಲರ್ ಇರ್ಬೋದು, ಶಾಫ್ಟ್ ಮೇಲ್ಗಡೆ ಬೇರಿಂಗ್ ಇರುತ್ತೆ. ಈ ಬೇರಿಂಗ್ ತೆಗಿಬೇಕಾದ್ರೆ ನಾವು ಮೆಕ್ಯಾನಿಕಲ್ ಪುಲ್ಲರ್ ಅಂತ ಅದನ್ನ ಹಾಕ್ಬಿಟ್ಟು ಇದನ್ನ ಟೈಟ್ ಮಾಡ್ತಾ ಹೋದಾಗ ಬೇರಿಂಗು ಆಟೋಮೆಟಿಕಲಿ ಹೊರಗಡೆ ಬರುತ್ತೆ. ಏನಪ್ಪಾ ಇದರಿಂದ ಯೂಸ್ ಅಂತಂದ್ರೆ ಬೇರಿಂಗ್ ಮುರಿಯೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ, ಶಾಫ್ಟ್ ಡ್ಯಾಮೇಜ್ ಆಗೋದಿಲ್ಲ, ನೀಟಾಗಿ ಬೇರಿಂಗ್ ಹೊರಗಡೆ ಬರುತ್ತೆ, ನೀಟಾಗಿ ಕೆಲಸ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಮೆಥಡ್. ಇದನ್ನ ನೀವು ಫಾಲೋ ಮಾಡಿದಷ್ಟು ಬಹಳ ಇಂಪಾರ್ಟೆಂಟ್. ಸೊ ಮ್ಯಾನ್ಯುಯಲ್ ಡ್ರೈವರ್ ಯೂಸ್ ಮಾಡಿ, ಇಲ್ಲಾಂದ್ರೆ ಮೆಕ್ಯಾನಿಕಲ್ ಪುಲ್ಲರ್ ಯೂಸ್ ಮಾಡಿ. ಮೂರನೇ ಮೆಥಡ್ ಏನಪ್ಪಾ ಏನಂದ್ರೆ ಹೈಡ್ರಾಲಿಕ್ ಪುಲ್ಲರ್ಸ್. ಇದೇ ತರ ಪುಲ್ಲರ್ ಇದು ಪುಲ್ಲಿಂಗ್ ಮಾಡುತ್ತೆ, ಬೇರಿಂಗ್ ನ ಪುಲ್ ಮಾಡಿ ಹೊರಗಡೆ ತೆಗೆಯುತ್ತೆ. ಹೈಡ್ರಾಲಿಕ್ ಪುಲ್ಲರ್ ಅಂದ್ರೆ ಇದರಲ್ಲಿ ಒಂದು ಹೈಡ್ರಾಲಿಕ್ ಸಿಲಿಂಡರ್ ಇರುತ್ತೆ. ಹೈಡ್ರಾಲಿಕ್ ಸಿಲಿಂಡರ್ ಇರೋದ್ರಿಂದ ನೀವು ಅದನ್ನ ಪಂಪ್ ಮಾಡಿದಾಗ ಅದು ಪ್ರೆಷರ್ ಬಿಲ್ಡ್ ಆಗಿ ಬೇರಿಂಗ್ ಅನ್ನ ಟೈಟ್ ಆಗಿರೋದನ್ನ ಹೊರಗಡೆ ತೆಗೆಯುತ್ತೆ. ಸೊ ನಾವು ಯಾವಾಗ ಮೆಕ್ಯಾನಿಕಲ್ ಪುಲ್ಲರ್ ಯೂಸ್ ಮಾಡಬೇಕು, ಯಾವಾಗ ನಾವು ಹೈಡ್ರಾಲಿಕ್ ಪುಲ್ಲರ್ ಯೂಸ್ ಮಾಡಬೇಕು ಅಂತ ಕೇಳಿದ್ರೆ ಚಿಕ್ಕ ಬೇರಿಂಗಿಗೆಲ್ಲ ಮೆಕ್ಯಾನಿಕಲ್ ಪುಲ್ಲರ್ ಆರಾಮಾಗಿ ಯೂಸ್ ಮಾಡ್ಬೋದು. ಬೇರಿಂಗ್ ದೊಡ್ಡದಾದಂಗೆ, ಟೈಟ್ ಫಿಟ್ ಜಾಸ್ತಿ ಆದಂಗೆ, ಬೇರಿಂಗ್ ಸೈಜ್ ದೊಡ್ಡದಾದಂಗೆ ನೀವು ಅದನ್ನ ಮೆಕ್ಯಾನಿಕಲ್ ಫೋರ್ಸ್ ಇಂದ ತೆಗೆಯೋದು ಬಹಳ ಕಷ್ಟ. ಆವಾಗ ನೀವು ಹೈಡ್ರಾಲಿಕ್ ಪುಲ್ಲರ್ ಯೂಸ್ ಮಾಡೋದು ಉತ್ತಮ. ಸೊ ಹೈಡ್ರಾಲಿಕ್ ಪುಲ್ಲರ್ ಈಸಿ, ಕೆಲಸ ಮಾಡೋದು ಈಸಿ. ಇಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕ್ಬೇಕು, ಇಲ್ಲಿ ಎಫರ್ಟ್ ಹಾಕಂಗಿಲ್ಲ ಜಾಸ್ತಿ. ಇಲ್ಲಿ ಹೈಡ್ರಾಲಿಕ್ ಪ್ರೆಷರ್ ಇರುತ್ತೆ, ಇಲ್ಲಿ ಬರೀ ಸ್ಟ್ರೋಕ್ ಕೊಡ್ತಾ ಹೋದ್ರೆ ಅದು ಹೊರಗಡೆ ಆರಾಮಾಗಿ ಬಂದ್ಬಿಡುತ್ತೆ. ಸೊ ನಾಪ್ಕಟ್ಕೊಳ್ಳಿ, ಬೇರಿಂಗ್ ರಿಮೂವ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಹ್ಯಾಮರಿಂಗ್ ಮಾಡಬಾರ್ದು. ಡೈರೆಕ್ಟ್ ಹ್ಯಾಮರ್ ಮಾಡಿದ್ರೆ ಬೇರಿಂಗ್ ಕ್ರಾಕ್ ಆಗ್ಬೋದು, ಒಡೆದೋಗ್ಬೋದು, ಶಾಫ್ಟ್ ಅಲ್ಲಿ ಡ್ಯಾಮೇಜ್ ಆಗ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ನೀವು ಮ್ಯಾನ್ಯುಯಲ್ ಡ್ರೈವರ್ ಯೂಸ್ ಮಾಡಿ. ಯೂಸ್ ಹಾರ್ಡ್ ಅಂಡ್ ಮ್ಯಾನ್ಯುಯಲ್ ಡ್ರೈವರ್ಸ್ ಟು ಡಿಸ್ಕೌಂಟ್ ಓಲ್ಡ್ ಬೇರಿಂಗ್ಸ್. ನಾನು ಹೇಳ್ದಂಗೆ ಇದು ಶಾಂಕ್ ಇರುತ್ತೆ, ಮುಂದ್ಗಡೆ ಏನೋ ಹಾರ್ಡ್ ಅಂಡ್ ಟಿಪ್ ಇರುತ್ತೆ, ಅದರಿಂದ ಯೂಸ್ ಮಾಡಿದಾಗ ಚಿಪ್ಸ್ ಬರೋದಿಲ್ಲ, ಬೇರಿಂಗ್ ಅಲ್ಲಿ ಕಂಟಾಮಿನೇಷನ್ ಆಗೋದಿಲ್ಲ, ಬೇರಿಂಗು ನೀಟಾಗಿರುತ್ತೆ. ಅವಾಯ್ಡ್ ಸಾಫ್ಟ್ವೇರ್ ಮೆಟೀರಿಯಲ್ ರಾಡ್ ಲೈಕ್ ಅಲ್ಯೂಮಿನಿಯಂ ಅಂಡ್ ಬ್ರಾಸ್ ಆರ್ ಇವನ್ ವುಡ್. ನಾನು ಹೇಳ್ದಂಗೆ ಅಲ್ಯೂಮಿನಿಯಂ, ಬ್ರಾಸ್, ವುಡ್ ಯೂಸ್ ಮಾಡಬಾರ್ದು. ಅದು ಯೂಸ್ ಮಾಡಿದ್ರೆ ಒಳಗಡೆ ಚಿಪ್ಸ್ ಹೋಗಿ ಬೇರಿಂಗು ಡ್ಯಾಮೇಜ್ ಆಗೋ ಸಂಭವ ಇರುತ್ತೆ. ಆಮೇಲೆ ಇಟ್ ಕ್ಯಾನ್ ಕ್ಯಾಚ್ ಫೈರ್ ಡ್ಯೂ ಟು ಗ್ರೀಸ್ ಆರ್ ಆಯಿಲ್ ಪ್ರೆಸೆನ್ಸ್ ಅಂಡ್ ವೀಕನ್ ದ ಕಾಂಪೋನೆಂಟ್ಸ್. ಇನ್ನೊಂದ್ಸಲ ಏನಂತಂದ್ರೆ ಬೇರಿಂಗ್ ಎಲ್ಲ ಇದರಲ್ಲಿ ಆಯಿಲ್ ಮತ್ತೆ ಗ್ರೀಸ್ ಇರುತ್ತೆ, ಬಹಳ ಹುಷಾರಾಗಿ ಅದನ್ನ ನೋಡ್ಕೋಬೇಕು. ಯಾಕಂದ್ರೆ ಆಯಿಲ್ ಮತ್ತೆ ಗ್ರೀಸ್ ಹಂಗೆ ಎಲ್ಲಾದ್ರೂ ನಿಮ್ದು ಏನೋ ಹೈಲಿ ಕಂಬಸ್ಟಿಬಲ್ ಆಗ್ಬಿಡುತ್ತೆ ಸಮಟೈಮ್ಸ್, ಅವಾಗ ಬೆಂಕಿ ಹತ್ಕೋಬಹುದು. ಅದನ್ನ ನೀನು ಅವಾಯ್ಡ್ ಮಾಡೋದಕ್ಕೆ ನೀಟಾಗಿ ಅದನ್ನ ಜಾಗೃತೆಯಾಗಿ ಕೆಲಸ ಮಾಡ್ಬೇಕು. ಆಮೇಲೆ ಕೆಲವೊಂದು ದೊಡ್ಡ ಬೇರಿಂಗ್ ಇರುತ್ತೆ, ಅವಾಗ ಬೇರಿಂಗ್ ಈ ಸಣ್ಣದು ಪುಲ್ಲರ್ ಯೂಸ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಹೈಡ್ರಾಲಿಕ್ ಮಿನಿ ಪ್ರೆಸ್ ಇರುತ್ತೆ, ನ್ಯೂಮ್ಯಾಟಿಕ್ ಪ್ರೆಸ್ ಇರ್ಬೋದು, ಹೈಡ್ರಾಲಿಕ್ ಪ್ರೆಸ್ ಇರ್ಬೋದು. ಆವಾಗ ನೀವು ಆ ಬೇರಿಂಗ್ ಅಲ್ಲೇ ಇಟ್ಬಿಟ್ಟು ಅದನ್ನ ನೀಟಾಗಿ ಶಾಫ್ಟ್ ಅನ್ನ ಪುಷ್ ಮಾಡಿ ಬೇರಿಂಗ್ ಅನ್ನ ರಿಮೂವ್ ಮಾಡ್ಬೋದು. ಸೊ ಬೇರೆ ಬೇರೆ ಮೆಥಡ್ ಇದೆ ಡಿಪೆಂಡಿಂಗ್ ಆನ್ ಸೈಜ್ ಆಫ್ ದ ಬೇರಿಂಗ್. ಆಮೇಲೆ ಯಾವ ಟೈಪ್ ಬೇರಿಂಗು, ದೊಡ್ಡದು ಸೈಜು ಆ ತರ ನೋಡ್ಕೊಂಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬೋದು. ಸೊ ಎಲ್ಲಾ ಟೂಲ್ ಇದ್ರು ಒಳ್ಳೇದು. ನಿಮ್ಮ ಹತ್ರ ಒಂದು ಹೈಡ್ರಾಲಿಕ್ ಪುಲ್ಲರ್ ಅಂತೂ ಇರ್ಲೇಬೇಕು. ಪ್ರತಿಯೊಂದು ಮೆಕ್ಯಾನಿಕ್ ಇರಲಿ, ಯಾವುದೇ ಇರಲಿ, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅಥವಾ ನೀವು ಇಂಡಸ್ಟ್ರಿಯಲ್ ಮೆಕ್ಯಾನಿಕ್ ಅಂದ್ಬಿಟ್ಟು ಪಂಪ್ಸ್, ಮೋಟರ್, ಗೇರ್ ಬಾಕ್ಸ್ ನೀವು ಬೇರಿಂಗ್ ಅಲ್ಲಿ ತೆಗಿಬೇಕಾದ್ರೆ ನಿಮ್ಮ ಹತ್ರ ಹೈಡ್ರಾಲಿಕ್ ಪುಲ್ಲರ್ ಇದ್ರೆ ಅದು ಬಹಳ ಉತ್ತಮ. ಸೊ ಗೊತ್ತಾಯ್ತಲ್ಲ, ಬೇರಿಂಗ್ ರಿಮೂವಲ್ ಡಿಫರೆಂಟ್ ಮೆಥಡ್ಸ್. ಮ್ಯಾನ್ಯುಯಲ್ ಡ್ರೈವರ್ ಇಂದ ತೆಗಿಬಹುದು, ಮೆಕ್ಯಾನಿಕಲ್ ಪುಲ್ಲರ್ಸ್ ಇಂದ ತೆಗಿಬಹುದು, ಆಮೇಲೆ ಅಲ್ಲಿ ನೋಡಿರ್ತೀರಾ ಹೈಡ್ರಾಲಿಕ್ ಪ್ರೆಸ್ ಇರ್ಬೋದು, ನ್ಯೂಮ್ಯಾಟಿಕ್ ಪ್ರೆಸ್ ಇರ್ಬೋದು. ಅವಾಗ ಅದು ಎಂಟೈರ್ ಕಾಂಪೋನೆಂಟ್ ಇಲ್ಲಿ ಇಟ್ಬಿಟ್ಟು ಅದನ್ನ ಪುಷ್ ಮಾಡ್ತೀವಿ ಬೇರಿಂಗ್ ನ ತೆಗಿಯೋದಕ್ಕೆ. ಸೊ ಬಹಳ ಇಂಪಾರ್ಟೆಂಟ್, ನಾಪ್ ಕಟ್ಕೊಳ್ಳಿ. ಆಮೇಲೆ ಬೇರಿಂಗ್ ತೆಗೆದ ಮೇಲೆ ಅದನ್ನ ಹಳೆ ಬೇರಿಂಗ್ ನೀವು ಮತ್ತೆ ಯೂಸ್ ಮಾಡ್ಬೇಕು. ಅದನ್ನ ಮತ್ತೆ ಪುನಃ ಅದನ್ನ ನಾವು ಕ್ಲೀನ್ ಮಾಡಿ ಅದನ್ನ ಯೂಸ್ ಮಾಡ್ತೀವಿ ಸರ್, ಬಿಕಾಸ್ ಬೇರಿಂಗ್ ಚೆನ್ನಾಗಿದೆ, ಬೇರಿಂಗ್ ಏನ್ ಫೇಲ್ ಆಗಿರೋದಿಲ್ಲ, ಬೇರಿಂಗ್ ಏನ್ ಡ್ಯಾಮೇಜ್ ಆಗಿಲ್ಲ. ಪಿರಿಯಾಡಿಕ್ ಮೇಂಟೆನೆನ್ಸ್ ಅಂದ್ಬಿಟ್ಟು ನಾವು ಬೇರಿಂಗ್ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಅದನ್ನ ಕ್ಲೀನ್ ಮಾಡ್ತೀವಿ, ಹಾಕ್ತಿವಿ ಅಂತ ಹೇಳಿದಾಗ ಬೇರಿಂಗ್ ಹೆಂಗ್ ಕ್ಲೀನ್ ಮಾಡೋದು? ನಾನು ಹೇಳಿದಾಗೆ ಫ್ರೆಶ್ ಕೆರೋಸಿನ್, ಡೀಸೆಲ್ ಬಹಳ ಇಂಪಾರ್ಟೆಂಟ್. ಓಕೆ, ಅದು ಕ್ಲೀನ್ ಕಂಟೈನರ್ ಅಲ್ಲಿ ತಗೋಬೇಕು. ಕೆಲವೊಂದ್ಸಲ ನೋಡಿದೀವಿ, ಯಾವ್ದೋ ಒಂದು ಹಳೆ ಟಿನ್ ಡಬ್ಬದಲ್ಲಿ ಡೀಸೆಲ್ ಕೆರೋಸಿನ್ ಹಾಕ್ಬಿಡ್ತಾರೆ, ಆಮೇಲೆ ಅದನ್ನ ತಿಂಗಳಾನ್ಗಟ್ಲೆ ಯೂಸ್ ಮಾಡ್ತಾರೆ. ಅದರಲ್ಲಿ ಕಸ ಕಡ್ಡಿ ಎಲ್ಲ ಇಟ್ಕೊಂಡು, ಧೂಳೆಲ್ಲ ಇಟ್ಕೊಂಡು ಹೊಸ ಬೇರಿಂಗ್ ತೆಗೆದ್ಬಿಟ್ಟು ಅಂತ ಗಲೀಜ್ ಇರೋ ಡೀಸೆಲ್ ಮತ್ತೆ ಕೆರೋಸಿನ್ ಕ್ಲೀನ್ ಮಾಡಿದ್ರೆ ಬೇರಿಂಗ್ ಎಲ್ಲ ಹಾಳಾಗುತ್ತೆ. ಸೊ ಪ್ರತಿಯೊಂದು ಸಲನೂ ಜ್ಞಾಪಕ ಇಟ್ಕೊಳ್ಳಿ, ಬೇರಿಂಗ್ ಕ್ಲೀನ್ ಮಾಡಿದ್ಮೇಲೆ ಅದನ್ನ ಕೆರೋಸಿನ್ ಇರ್ಬೋದು, ಯಾ ಡೀಸೆಲ್ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನ ಬಿಸಾಕ್ಬೇಕು. ಅದನ್ನ ಮತ್ತೆ ಹಂಗೆ ಇಡಂಗಿಲ್ಲ. ಓಕೆ, ಜಾಸ್ತಿ ಇಟ್ಟದ್ದು ಅದರಲ್ಲಿ ಗಲೀಜ್ ಸೇರ್ಕೊಂಡು ಬೇರಿಂಗು ಹಾಳಾಗತ್ತೆ. ಕೆರೋಸಿನ್ ಮತ್ತೆ ಡೀಸೆಲ್ ಅಲ್ದೇನೆ ನಾನು ಹೇಳ್ದಂಗೆ ಮಿನರಲ್ ಟರ್ಪೆಂಟಾನ್ ಆಯಿಲ್ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದು ತುಂಬಾ ಒಳ್ಳೇದು. ಇದು ಆಕ್ಚುಲಿ ಅದೇನಾಗುತ್ತೆ ಅಂತಂದ್ರೆ ಕ್ಲೀನಿಂಗ್ ಚೆನ್ನಾಗಾಗತ್ತೆ, ಆಮೇಲೆ ಸೇಫ್ ಅದು. ಸೊ ಅದನ್ನ ನೀವು ತರಿಸ್ಬಿಟ್ಟು ಅದನ್ನ ಯೂಸ್ ಮಾಡ್ಬೋದು.
ಆಮೇಲೆ ಬೇರಿಂಗ್ ಒಂದ್ಸಲ ತೊಳೆದ ಮೇಲೆ ಡ್ರೈ ದ ಬೇರಿಂಗ್ಸ್ ಇನ್ ನ್ಯಾಚುರಲ್ ಏರ್. ಓಕೆ, ಇದೇನಪ್ಪಾ ಅಂತಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಂಪ್ರೆಸರ್ ಏರ್ ತಗೊಂಡ್ಬಿಟ್ಟು ಅದರಲ್ಲಿ ಏರ್ ಇರುತ್ತಲ್ಲ, ಆಯಿಲ್ ಇರುತ್ತಲ್ಲ, ಲೆಫ್ಟ್ ಓವರ್ ಕ್ಲೀನಿಂಗ್ ಮೆಟೀರಿಯಲ್ ಇರುತ್ತಲ್ಲ, ಅದನ್ನ ತೆಗೆಯೋದಕ್ಕೆ ಕಂಪ್ರೆಸ್ ಏರ್ ಇಂದ ತಗೊಂಡು ಹೊಡಿತಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಕಂಪ್ರೆಸ್ಡ್ ಏರ್ ಅಲ್ಲಿ ಕೊನೆ ಒಂದೊಂದ್ಸಲ ಮಾಯಿಶ್ಚರ್ ಇರುತ್ತೆ. ಈ ಮಾಯಿಶ್ಚರ್ ಬೇರಿಂಗ್ ಅಲ್ಲಿ ಹೋಗ್ಬಿಟ್ಟು ಬೇರಿಂಗ್ ತುಕ್ಕು ಹಿಡಿಯೋ ಸಂಭವ ಇರುತ್ತೆ. ಸೊ ನೀವು ಬೇರಿಂಗ್ ಕ್ಲೀನ್ ಮಾಡಿದ್ಮೇಲೆ ಕಂಪ್ರೆಸ್ಡ್ ಏರ್ ಹೊಡೆಯೋದು ಅವಶ್ಯಕತೆ ಇಲ್ಲ. ಅದನ್ನ ಸುಮ್ಮನೆ ಜಾಡಿಸ್ಬಿಟ್ಟು ಹಂಗೆ ಇದ್ ಮಾಡ್ಬಿಟ್ಟು ಒದರ್ಬಿಟ್ಟು ಅದನ್ನ ಬೇರಿಂಗ್ ನ ಡ್ರೈ ಮಾಡಬೇಕು. ಕಂಪ್ರೆಸ್ಡ್ ಏರ್ ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಆಮೇಲೆ ಇನ್ನೊಂದೇನ್ ಮಾಡ್ತಾರೆ ಅಂದ್ರೆ ಕೆಲವೊಬ್ರು ಬೇರಿಂಗ್ ಅಲ್ಲಿ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು ಹೈ ಪ್ರೆಷರ್ ಏರ್, ಕಂಪ್ರೆಸ್ಡ್ ಏರ್ ಅಲ್ಲಿ ಅದನ್ನ ಬಿಟ್ಬಿಟ್ಟು ಫುಲ್ ಹೈ ಸ್ಪೀಡ್ ಅಲ್ಲಿ ತಿರುಗಿಸ್ತಾರೆ. ಅದು ಬಹಳ ಡೇಂಜರ್. ಬೇರಿಂಗ್ ತಿರುಗಿದಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಬಾಲ್ ಅಥವಾ ರೋಲರ್ಸ್ ಏನಿರುತ್ತಲ್ಲ, ಎಸ್ಪೆಷಲಿ ಟೇಪರ್ ರೋಲರ್ ಅಥವಾ ಸಿಲಿಂಡ್ರಿಕಲ್ ರೋಲರ್, ಆ ಸ್ಪೀಡ್ಗೆ ಬೈ ಚಾನ್ಸ್ ರೋಲರ್ ಒಂದ್ ಹೊರಗಡೆ ಬಂದ್ರೆ ಅದು ನಿಮ್ಗೆ ಬಂದು ಡ್ಯಾಮೇಜ್ ಆಗುತ್ತೆ. ಕಣ್ಣಿಗೆ ಬಿದ್ರೆ ಕಣ್ಣು ಪ್ರಾಬ್ಲಮ್ ಆಗುತ್ತೆ. ಓಕೆ, ತುಂಬಾ ಡೇಂಜರು. ಅದು ಬುಲೆಟ್ ತರ ಬರುತ್ತೆ. ಅದಕ್ಕೆ ನೀವು ಬೇರಿಂಗ್ ಹೈ ಸ್ಪೀಡ್ ಅಲ್ಲಿ ಸ್ಪಿನ್ ಮಾಡಬೇಡಿ, ಅದು ಬಹಳ ಡೇಂಜರ್. ಸುಮ್ನೆ ಲೈಟ್ ಆಗಿ ಒದರ್ಬಿಟ್ಟು ಡ್ರೈ ಮಾಡ್ಬೋದು. ಆಮೇಲೆ ಬೇರಿಂಗ್ ಕ್ಲೀನ್ ಆಯ್ತು, ಬೇರಿಂಗ್ ರಿಮೂವ್ ಮಾಡಿದ್ವಿ, ಕ್ಲೀನ್ ಆಯ್ತು. ಇವಾಗ ನೆಕ್ಸ್ಟ್ ಏನು, ಮತ್ತೆ ಅಸೆಂಬಲ್ ಮಾಡ್ಬೇಕು. ಅಸೆಂಬಲ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಕಾಂಪೋನೆಂಟ್ ಇರುತ್ತೆ. ಶಾಫ್ಟ್ ಇರ್ಬೋದು, ಹೌಸಿಂಗ್ ಇರ್ಬೋದು, ಇನ್ನೇನೋ ಇರ್ಬೋದು. ಸೊ ಬೇರಿಂಗ್ ಕುತ್ಕೊಳ್ಳೋದು ಶಾಫ್ಟ್ ಅಲ್ಲಿ ಕುತ್ಕೊಳ್ಳುತ್ತೆ, ಹೌಸಿಂಗ್ ಅಲ್ಲಿ ಕುತ್ಕೊಳ್ಳುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಬೇರಿಂಗ್ ಕ್ಲೀನ್ ಮಾಡಾಯ್ತು, ಬೇರೆ ಕಾಂಪೋನೆಂಟ್ ನೀವು ಕ್ಲೀನ್ ಮಾಡ್ಬೇಕು. ಬೇರೆ ಕಾಂಪೋನೆಂಟ್ ಶಾಫ್ಟ್ ಆಗಲಿ ಹೌಸಿಂಗ್ ಆಗಲಿ ಅದನ್ನ ಕ್ಲೀನ್ ಮಾಡ್ಬೇಕು. ಆಮೇಲೆ ಕೆಲವೊಂದ್ಸಲ ಶಾಫ್ಟ್ ಅಲ್ಲಿ ಬರ್ ಇರುತ್ತೆ, ಬರ್ನ ಫೈಲ್ ಮಾಡ್ಬೇಕು. ಹೌಸಿಂಗ್ ಅಲ್ಲಿ ಕ್ಲೀನ್ ಮಾಡಿ ಬರ್ರಿದ್ರೆ ಬರ್ನ ಕ್ಲೀನ್ ಮಾಡ್ಬೇಕು, ಫೈಲ್ ಮಾಡ್ಬೇಕು, ಪಾಲಿಶ್ ಮಾಡ್ಬೇಕು. ಅಥವಾ ನಿಮ್ ಸ್ಯಾಂಡ್ ಪೇಪರ್ ಇದ್ರೆ ಸ್ಯಾಂಡ್ ಪೇಪರ್ ಇಂದ ನೀಟಾಗಿ ಸ್ವಲ್ಪ ಉಜ್ಜಿಬಿಟ್ಟು ನೀಟಾಗಿ ಸ್ಮೂತ್ ಮಾಡ್ಬೇಕು, ಆಯ್ತಾ. ಆಮೇಲೆ ಇನ್ಸ್ಪೆಕ್ಟ್ ಅಂಡ್ ಎನ್ಶೂರ್ ಆಲ್ ಕಾಂಪೋನೆಂಟ್ಸ್ ಆರ್ ಇನ್ ಆರ್ಡರ್. ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ಬೇರಿಂಗು ಹೊಸ ಬೇರಿಂಗ್ ಒಂದೊಂದ್ಸಲ ಶಾಫ್ಟ್ ಸರಿ ಇರುವುದಿಲ್ಲ, ರನ್ಔಟ್ ಇರುತ್ತೆ, ಚಿಪ್ಸ್ ಇರುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಅಂತ ಪ್ರಾಬ್ಲಮ್ ಇರೋ ಶಾಫ್ಟ್ ಮೇಲೆ ನೀವು ಹೊಸ ಬೇರಿಂಗ್ ಹಾಕಿದ್ರೆ ಬೇರಿಂಗು ಓಡೋದಿಲ್ಲ, ಫೇಲ್ ಆಗುತ್ತೆ. ಆವಾಗ ನಿಮ್ಗೆ ತಿರ್ಗಾ ನೀವು ಬಂದ್ಬಿಟ್ಟು ಬೇರಿಂಗ್ ಅನ್ನ ಬ್ಲೇಮ್ ಮಾಡ್ತೀರಾ. ಆ ತರ ಮಾಡೋ ಅವಶ್ಯಕತೆ ಇಲ್ಲ. ಸೊ ಶಾಫ್ಟ್ ಮೇಲೆ ಯಾವಾಗ್ಲೂ ಗಮನ ಇರಲಿ, ಹೌಸಿಂಗ್ ಮೇಲೆ ಯಾವಾಗ್ಲೂ ಗಮನ ಇರಲಿ. ಆಮೇಲೆ ನಾನು ಹೇಳ್ದಂಗೆ ರಿಮೂವ್ ದ ಬೇರಿಂಗ್ ಫ್ರಮ್ ಒರಿಜಿನಲ್ ಕಾರ್ಟನ್ ಓನ್ಲಿ ವೆನ್ ದ ಬೇರಿಂಗ್ ಇಸ್ ರೆಡಿ ಫಾರ್ ಮೌಂಟಿಂಗ್. ಸೊ ಎಲ್ಲಾ ಕಾಂಪೋನೆಂಟು ಶಾಫ್ಟ್ ಹೌಸಿಂಗು ಕ್ಲೀನ್ ಮಾಡಿ ಡ್ರೈ ಮಾಡಿ ಇಟ್ಕೊಳ್ಳಿ, ಮೆಜರ್ಮೆಂಟ್ ಮಾಡಿ, ಆಮೇಲೆ ಅದನ್ನ ಫೈಲ್ ಮಾಡಿ ಪಾಲಿಶ್ ಮಾಡಿ ಎಲ್ಲ ನೋಡ್ಕೊಳ್ಳಿ. ಕೊನೆಗೆ ಬೇರಿಂಗ್ ಅನ್ನ ಕ್ಲೀನ್ ಮಾಡಿ, ಹಳೆ ಬೇರಿಂಗ್ ಅನ್ನು ಕ್ಲೀನ್ ಮಾಡಿ, ಹೊಸ ಬೇರಿಂಗ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಹೊಸ ಬೇರಿಂಗ್ ನೀವು ಮೌಂಟ್ ಮಾಡ್ಬೇಕು ಅಂತಂದ್ರೆ ಯಾವಾಗ ಮೌಂಟ್ ಮಾಡ್ತೀರೋ ಆವಾಗ ಮಾತ್ರ ನೀವು ಕಾರ್ಟನ್ ಇಂದ ಬೇರಿಂಗ್ ತೆಗೆದುಬಿಟ್ಟು ಮೌಂಟ್ ಮಾಡಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಮುಂದೆ ಹೋಗೋಣ. ನಾನು ಹೇಳ್ದಂಗೆ ಬೇರಿಂಗ್ ಶಾಫ್ಟ್ ಮೇಲೆ ಕುತ್ಕೊಳ್ಳುತ್ತೆ, ಹೌಸಿಂಗ್ ಅಲ್ಲಿ ಕುತ್ಕೊಳ್ಳುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಬೇರಿಂಗು ನಾವು ಫ್ಯಾಕ್ಟ್ರಿನಲ್ಲಿ ನೀಟಾಗಿ ಗ್ರೈಂಡ್ ಮಾಡಿ ಮೈಕ್ರಾನ್ ಲೆವೆಲ್ ಅಲ್ಲಿ ಟಾಲರೆನ್ಸ್ ಮೇಂಟೈನ್ ಮಾಡ್ತೀವಿ, ಮೈಕ್ರಾನ್ ಲೆವೆಲ್ ಅಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಆದ್ರೂ ಶಾಫ್ಟ್ ಅಥವಾ ಹೌಸಿಂಗ್ ಅದ್ರ ಸೈಜ್ ಸರಿ ಇಲ್ಲ ಅಂತಂದ್ರೆ ಬೇರಿಂಗ್ ಮೌಂಟ್ ಮಾಡಿ ಅದು ಬಹಳ ಡ್ಯಾಮೇಜ್ ಆಗೋ ಸಂಭವ ಇದೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ಶಾಫ್ಟ್ ಮೆಜರ್ ಮಾಡಿ, ಅದ್ರದ್ದು ಓಡಿ ಮೆಜರ್ ಮಾಡಿ, ಒವ್ಯಾಲಿಟಿ ಇದೆಯಾ, ಟೇಪರ್ ಇದೆಯಾ, ಸೈಜ್ ಕರೆಕ್ಟ್ ಆಗಿದೆಯಾ, ಅಂಡರ್ ಸೈಜ್ ಇದೆಯಾ, ಓವರ್ ಸೈಜ್ ಇದೆಯಾ, ಏನ್ ಟಾಲರೆನ್ಸ್ ಅಲ್ಲಿ ಬೇರಿಂಗ್ ನಾವು ಏನೋ ಮಾಡಿರ್ತೀವೋ ಅದೇ ತರ ಟಾಲರೆನ್ಸ್ ಶಾಫ್ಟ್ ಅಲ್ಲಿ ಮೇಂಟೈನ್ ಮಾಡಿದಾರೋ ಇಲ್ವೋ. ಯಾಕಂದ್ರೆ ಬೇರಿಂಗ್ ಎಲ್ಲ ನಾವು ಗ್ರೈಂಡಿಂಗ್ ಮಾಡಿರ್ತೀವಿ. ಓಕೆ, ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಅದೇ ತರ ಹೌಸಿಂಗ್ ಬೋರ್ ಅಲ್ಲೂ ನಾವು ಇಲ್ಲಿ ಬೇರಿಂಗ್ ಓಡಿ ಹೋಗಿ ಕೂತ್ಕೊಳ್ಳುತ್ತೆ, ಔಟರ್ ಡಯಾಮೀಟರ್ ಹೋಗಿ ಕೂತ್ಕೊಳ್ಳುತ್ತೆ. ಅದ್ರದ್ದು ಬೋರು, ಅದ್ರದ್ದು ಟೇಪರ್, ಅದ್ರದ್ದು ಒವ್ಯಾಲಿಟಿ ಎಲ್ಲಾನು ಚೆಕ್ ಮಾಡ್ಬೇಕು. ಓಕೆ, ನಿಮ್ಮ ಹತ್ರ ಮೈಕ್ರೋಮೀಟರ್ ಇರಬೇಕು, ಇಲ್ಲಾಂದ್ರೆ ವರ್ನಿಯರ್ ಕ್ಯಾಲಿಪರ್ ಇರಬೇಕು, ಇನ್ಸೈಡ್ ಮೈಕ್ರೋಮೀಟರ್ ಇರಬೇಕು, ಶಾಫ್ಟ್ ಚೆಕ್ ಮಾಡ್ಬೇಕು, ಹೌಸಿಂಗ್ ಬೋರ್ಡ್ ಚೆಕ್ ಮಾಡ್ಬೇಕು. ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನೀವು ಕೇರ್ ತಗೊಂಡಷ್ಟು ಬೇರಿಂಗ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ಕೇರ್ ತಗೊಳ್ಳಿಲ್ಲ ಅಂದ್ರೆ ನೀವು ಎಷ್ಟೇ ದುಡ್ಡು ಎಂತದೇ ಒಳ್ಳೆ ಕ್ವಾಲಿಟಿ ಬೇರಿಂಗ್ ತಂದ್ರು 1-2 ತಿಂಗಳು ಓಡೋದಿಲ್ಲ. ಸೊ ಬೇರಿಂಗ್ ಲೈಫ್ ಬೇಕು ಅಂತಂದ್ರೆ ಮೌಂಟಿಂಗ್ ಬಹಳ ಇಂಪಾರ್ಟೆಂಟು. ಬೇರಿಂಗ್ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಡಿಸ್ಮೌಂಟಿಂಗ್ ಬಹಳ ಇಂಪಾರ್ಟೆಂಟು, ಕ್ಲೀನಿಂಗ್ ಬಹಳ ಇಂಪಾರ್ಟೆಂಟು, ಸೈಜ್ ಚೆಕಿಂಗ್ ಬಹಳ ಇಂಪಾರ್ಟೆಂಟು, ಮೌಂಟಿಂಗ್ ಯಾವ ತರ ಮಾಡ್ತೀವಿ ಅಂತ ಅದನ್ನ ಒಂದು ಹೇಳ್ಕೊಡ್ತೀನಿ ಮುಂದೆ, ಅದು ಬಹಳ ಇಂಪಾರ್ಟೆಂಟ್. ಸೊ ಪ್ರತಿಯೊಂದನ್ನು ಪ್ರಾಪರ್ ಇನ್ಸ್ಟಾಲೇಷನ್ ಆವಾಗ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಮುಂದೆ ಹೋಗೋಣ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಶಾಫ್ಟ್ ಫಿಲೆಟ್ ಟು ಶೋಲ್ಡರ್ ಡಯಾಮೀಟರ್. ಇದು ನೋಡಿ, ಇಲ್ಲಿ
4 ವಿಧದ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇರಿಂಗ್ ಶಾಫ್ಟ್ ಕ್ರಾಸ್ ಸೆಕ್ಷನ್ ತೋರಿಸಿದೀನಿ. ಫಿಲೆಟ್ ಅಂದ್ರೆ ಏನು, ಶೋಲ್ಡರ್ ಡಯಾಮೀಟರ್ ಅಂದ್ರೆ ಏನು ಹೇಳ್ಕೊಡ್ತೀನಿ. ಶೋಲ್ಡರ್ ಡಯಾಮೀಟರ್ ಅಂದ್ರೆ ಬೇರಿಂಗ್ ಶಾಫ್ಟ್ ಮೇಲ್ಗಡೆ ಬೇರಿಂಗ್ ಎಲ್ಲೋ ಕೂತ್ಕೊಳ್ಳುತ್ತೋ, ಇನ್ನರ್ ರಿಂಗ್ ಹೋಗಿ ಎಲ್ಲಿ ಸಪೋರ್ಟ್ ಆಗುತ್ತೋ ಅಲ್ಲಿ ಡಯಾಮೀಟರ್ ಏನಿರುತ್ತೋ ಅದು ಶೋಲ್ಡರ್ ಡಯಾಮೀಟರ್ ಅಂತ ಹೇಳ್ಬೋದು. ಓಕೆ. ಆಮೇಲೆ ಫಿಲೆಟ್ ರೇಡಿಯಸ್ ಅಂದ್ರೆ ಕಾರ್ನರ್ ರೇಡಿಯಸ್. ಓಕೆ. ಬೇರಿಂಗು ಇಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಕಾರ್ನರ್ ರೇಡಿಯಸ್ ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು, ಯಾವ ತರ ಇರುತ್ತೆ ಅದ್ರ ಮೇಲೆ ಇಂಪಾರ್ಟೆಂಟ್. ಒಂದೊಂದ್ಸಲ ಶಾಫ್ಟ್ ಡಯಾಮೀಟರ್ ತುಂಬಾ ಚಿಕ್ಕದು, ಒಂದೊಂದ್ಸಲ ಶಾಫ್ಟ್ ಡಯಾಮೀಟರ್ ತುಂಬಾ ದೊಡ್ಡದು. ಶಾಫ್ಟ್ ಡಯಾಮೀಟರ್ ಯಾವಾಗ್ಲೂ ಕರೆಕ್ಟ್ ಆಗಿರ್ಬೇಕು. ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಬೇರಿಂಗ್ ಸರಿಯಾಗಿ ಸಪೋರ್ಟ್ ಆಗೋದಿಲ್ಲ, ಇನ್ನರ್ ರಿಂಗ್ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಜಾಸ್ತಿ ಆದಾಗ ಏನಾಗುತ್ತೆ, ಬಾಲ್ ಇದು ಟಚ್ ಆಗುತ್ತೆ, ಕಮ್ಮಿ ಆದಾಗ ಇದಕ್ಕೆ ಸಪೋರ್ಟ್ ಸಾಕಾಗೋದಿಲ್ಲ. ಸೊ ಆಕ್ಷನ್ ಫೋರ್ಸ್ ಬಂದ ತಕ್ಷಣ ಬೇರಿಂಗು ಟಿಲ್ಟ್ ಆಗುತ್ತೆ. ಸೊ ಶೋಲ್ಡರ್ ಡಯಾಮೀಟರ್ ಅಂದ್ರೆ ಕಾಲರ್ ಡಯಾಮೀಟರ್ ಅಂತ ಹೇಳ್ತೀವಿ. ಶೋಲ್ಡರ್ ಡಯಾಮೀಟರ್ ಅಂತ ಕರಿಬಹುದು, ಕಾಲರ್ ಡಯಾಮೀಟರ್ ಅಂತ ಕರಿಬಹುದು. ಅದು ಪ್ರತಿಯೊಂದು ಬೇರಿಂಗಿಗೂ ನಾವು ನೀಟಾಗಿ ಆಸ್ ಪರ್ ಡ್ರಾಯಿಂಗ್ ಮೇಂಟೈನ್ ಮಾಡಬೇಕು. ಅದು ಕ್ಯಾಟ್ಲಾಗ್ ಅಲ್ಲಿ ಕೊಟ್ಟಿರ್ತಾರೆ. ಆ ಸೈಜ್ ಏನು ಅಂತ ನೋಡ್ಕೋಬೇಕಾದ್ರೆ ನೀವು ಬೇರಿಂಗ್ ಸೈಜ್ ಏನಿದೆ ನಂಬರ್ ನೋಡ್ಕೊಳ್ಳಿ. ಆ ನಂಬರ್ ಮುಂದೆ ಆ ಶೋಲ್ಡರ್ ಡಯಾಮೀಟರ್ ಎಷ್ಟಿರ್ಬೇಕು, ಹೌಸಿಂಗ್ ಅಲ್ಲಿ ಅದ್ರ ಎಷ್ಟಿರ್ಬೇಕು, ಎಲ್ಲಾ ಮಾಹಿತಿನೂ ಕೊಟ್ಟಿರ್ತಾರೆ. ಅದನ್ನ ನೀವು ಕ್ಯಾಟ್ಲಾಗ್ ಅಲ್ಲಿ ಚೆಕ್ ಮಾಡಿ ಅದನ್ನ ನೀಟಾಗಿ ನೋಡ್ಕೋಬೇಕು. ಒಂದೊಂದ್ಸಲ ಹೆಚ್ಚು ಕಮ್ಮಿ ಇದ್ರೆ ಅದನ್ನ ನೀವು ಕರೆಕ್ಟ್ ಆಗಿ ಕರೆಕ್ಷನ್ ಮಾಡಬೇಕು. ಫಿಲೆಟ್ ರೇಡಿಯಸ್ ಬಹಳ ಇಂಪಾರ್ಟೆಂಟ್. ಇದು ರೇಡಿಯಸ್ ತುಂಬಾ ಜಾಸ್ತಿ ಇದ್ರೆ ಬೇರಿಂಗ್ ಹಿಂದ್ಗಡೆ ಕುತ್ಕೊಳ್ಳುತ್ತೆ, ಇಲ್ಲಿ ಹೋಗಿ ಟಚ್ ಆಗೋದಿಲ್ಲ. ಸೊ ಯಾವಾಗ ನಾವು ಕಟ್ಕೊಳ್ಳಿ, ಬೇರಿಂಗು ಈ ಫೇಸ್ ಇದೆಯಲ್ಲ, ಈ ಫೇಸ್ಗೆ ಶೋಲ್ಡರ್ ಡಯಾಮೀಟರ್ ಫೇಸ್ಗೆ ಟಚ್ ಆಗ್ಬೇಕು. ಟಚ್ ಆಗ್ಲಿಲ್ಲ ಅಂತಂದ್ರೆ ಬೇರಿಂಗ್ ಸರಿಯಾಗಿ ಓಡೋದಿಲ್ಲ. ಸೊ ಇಲ್ಲಿ ಕೆಳಗಡೆ 4ನೇ ಪಿಕ್ಚರ್ ನೋಡಿ, ಇಲ್ಲಿ ಗ್ರೀನ್ ಸರ್ಕಲ್ ತೋರಿಸಿದೀನಿ. ಶೋಲ್ಡರ್ ಡಯಾಮೀಟರ್ ನೀಟಾಗಿದೆ, ಫಿಲೆಟ್ ರೇಡಿಯಸ್ ನೀಟಾಗಿದೆ. ಸೊ ಬೇರಿಂಗ್ ಕರೆಕ್ಟ್ ಆಗಿ ಕೂತ್ಕೊಂಡಿದೆ. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಬೇರಿಂಗ್ ಮೌಂಟ್ ಮಾಡ್ಬೇಕಾದ್ರೆ ನಾನು ಆವಾಗಲೇ ಹೇಳಿದೆ, ಶಾಫ್ಟ್ ಅನ್ನ ಫೈಲ್ ಮಾಡಬೇಕು, ಹೌಸಿಂಗ್ ಅನ್ನ ಫೈಲ್ ಮಾಡಬೇಕು. ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ, ಒಂದೊಂದ್ಸಲ ಶಾಫ್ಟ್ ನಾವು ಕ್ಲೀನ್ ಮಾಡ್ಲಿಲ್ಲ ಅಂತಂದ್ರೆ, ಫೈಲ್ ಮಾಡ್ಲಿಲ್ಲ ಅಂತಂದ್ರೆ ಬೇರಿಂಗ್ ಕಣ್ಣಿಗೆ ಕಾಣದೇ ಇರೋ ಸ್ಮಾಲ್ ಡ್ಯಾಮೇಜ್ ಇರ್ಬೋದು, ಸ್ಮಾಲ್ ಚಿಪ್ ಇರ್ಬೋದು, ಬರ್ ಇರ್ಬೋದು. ಅದೇನಾಗುತ್ತೆ, ಬೇರಿಂಗ್ ನಾವು ಯಾವ ಪ್ರೆಸ್ ಮಾಡ್ತೀವೋ ಅದು ಫೋಲ್ಡ್ ಆಗ್ಬಿಟ್ಟು ಒಳಗಡೆ ಹಿಂಗ್ ಸಿಕ್ಕಾಕೊಂಡ್ಬಿಡುತ್ತೆ. ಈ ತರ ಸಿಕ್ಕಾಕೊಂಡ್ರೆ ಮೈಕ್ರೋ ಲೆವೆಲ್ ಅಲ್ಲಿ ಅಲೈನ್ಮೆಂಟ್ ಬರೋದಿಲ್ಲ, ನಾಯ್ಸ್ ಬರ್ಬೋದು, ಮಿಸ್ಅಲೈನ್ಮೆಂಟ್ ಆಗ್ಬೋದು, ಬೇರಿಂಗು ಲೈಫ್ ಕೊಡೋದಿಲ್ಲ. ಸೊ ಬಹಳ ಇಂಪಾರ್ಟೆಂಟ್, ಫೈಲ್ ಮಾಡಿ ನೀಟಾಗಿ ಬರ್ರು ಚಿಪ್ಸ್ ಎಲ್ಲ ತೆಗಿಬೇಕು. ಅದೇ ತರ ಹೌಸಿಂಗ್ ಅಲ್ಲಿ ನೋಡಿ, ಇದು ಕಣ್ಣಿಗೆ ಕಾಣದೇ ಇರಬಹುದು, ಸ್ಮಾಲ್ ಡ್ಯಾಮೇಜ್, ಸ್ಮಾಲ್ ಚಿಪ್, ಸ್ಮಾಲ್ ಬರ್ ಅಥವಾ ಸ್ಮಾಲ್ ಇಂಡೆಂಟೇಶನ್, ಈ ತರ ಏನಾದ್ರೂ ಒಂದು ಡ್ಯಾಮೇಜ್ ಆಗಿದ್ರೆ ಬೇರಿಂಗು ಸರಿಯಾಗಿ ಕೂತ್ಕೊಳ್ಳೋದಿಲ್ಲ, ಅಲೈನ್ಮೆಂಟ್ ಆಗೋದಿಲ್ಲ, ಬೇರಿಂಗ್ ನಾಯ್ಸ್ ಆಗ್ಬೋದು, ಬೇರಿಂಗ್ ಪ್ರೀಮೆಚೂರ್ ಫೇಲ್ಯೂರ್ ಆಗ್ಬೋದು. ಇದನ್ನ ಬಹಳ ಕಾಳಜಿಯಿಂದ ನೀವು ಅಬ್ಸರ್ವ್ ಮಾಡಿ, ಕಣ್ಣಿಗೆ ಕಾಣಿಲ್ಲ ಅಂತಂದ್ರೆ ದುರ್ಬೀನಲ್ಲಿ ನೋಡ್ಬೇಕಾಗತ್ತೆ, ಮಸೂರಾದ ಲೆನ್ಸ್ ಅಲ್ಲಿ ನೋಡ್ಬೇಕಾಗತ್ತೆ. ಕಾಣಿದ್ರೆ ಅದನ್ನ ನೀಟಾಗಿ ರಿಪೇರಿ ಮಾಡಬೇಕು. ಮುಂದೆ ಹೋಗೋಣ. ಇವಾಗ ಬೇರಿಂಗ್ ಮೌಂಟಿಂಗು ಡಿಸ್ಮೌಂಟಿಂಗ್ ನಾನು ಹೇಳಿದೆ. ಮೌಂಟಿಂಗ್ ಯಾವ ತರ ಮಾಡೋದು, ಬೇರಿಂಗ್ ತೆಗೆದಿದ್ದಾಯ್ತು, ಡಿಸ್ಮೌಂಟಿಂಗ್ ಮಾಡಿದ್ದಾಯ್ತು, ಕ್ಲೀನ್ ಮಾಡಿದ್ದಾಯ್ತು, ಎಲ್ಲಾ ಕಾಂಪೋನೆಂಟ್ ಚೆಕ್ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ಅದನ್ನ ನಾವು ಮೌಂಟ್ ಮಾಡ್ಬೇಕು. ಯಾವ ತರ ಮೌಂಟ್ ಮಾಡೋದು, ಅದಕ್ಕೂ ಬೇರೆ ಬೇರೆ ಸೈಜ್ಗೆ ಬೇರೆ ಬೇರೆ ಮೆಥಡ್ ಇದೆ. ಅದನ್ನ ಯಾವ್ದು ಅಂತ ನೋಡ್ಕೊಳ್ಳೋಣ. 3 ಮೆಥಡ್ ಇದೆ. ಒಂದು ಮೆಕ್ಯಾನಿಕಲ್ ಮೆಥಡ್, ಹೈಡ್ರಾಲಿಕ್ ಮೆಥಡ್, ಆಮೇಲೆ ಹೀಟಿಂಗ್ ಮೆಥಡ್ ಅಥವಾ ಥರ್ಮಲ್ ಮೆಥಡ್ ಅಂತ ಹೇಳ್ತೀವಿ. ಸೊ ಮೆಕ್ಯಾನಿಕಲ್ ಮೆಥಡ್ ಯಾವ ತರ ಅಂದ್ರೆ, ಮೆಕ್ಯಾನಿಕಲ್ ಮೆಥಡ್ ತುಂಬಾ ಸಿಂಪಲ್. ಒಂದು ಸ್ಲೀವ್ ಇರುತ್ತೆ, ಒಂದು ಮ್ಯಾಲೆಟ್ ಇರುತ್ತೆ, ಅಥವಾ ಇನ್ನೊಂದೇನೋ ಇರುತ್ತೆ. ಅದನ್ನ ನೀಟಾಗಿ ನೋಡಿ ನಾವು ಹ್ಯಾಮರ್ ಮಾಡಿ ಬೇರಿಂಗ್ ಅನ್ನ ಒಳಗಡೆ ತಳ್ಳುತ್ತೀವಿ. ಮೆಕ್ಯಾನಿಕಲ್ ಫೋರ್ಸ್ ಯೂಸ್ ಮಾಡಿ ಬೇರಿಂಗ್ ಅನ್ನು ನಾವು ಮೌಂಟ್ ಮಾಡ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ, ಬೇರಿಂಗ್ ಸೈಜ್ ದೊಡ್ಡದಾದಾಗ ಅಥವಾ ಇಂಟರ್ಫರೆನ್ಸ್ ಫಿಟ್, ಟೈಟ್ ಫಿಟ್ ಜಾಸ್ತಿ ಇದ್ದಾಗ ಬೇರಿಂಗು ಆರಾಮಾಗಿ ಶಾಫ್ಟ್ ಅಲ್ಲಿ ಹೋಗೋದಿಲ್ಲ. ಆವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಹೈಡ್ರಾಲಿಕ್ ಮೆಥಡ್ ಯೂಸ್ ಮಾಡ್ತೀವಿ. ಹೈಡ್ರಾಲಿಕ್ ಮೆಥಡ್ ಅಂದ್ರೆ ಆಸ್ ಯೂಶುವಲ್ ಹೇಳ್ದಂಗೆ ಹೈಡ್ರಾಲಿಕ್ ಪಂಪ್ ಇರುತ್ತೆ, ಅದು ಟೇಬಲ್ ಮೇಲೆ ಇರ್ಬೋದು, ಯಾವ್ದೇ ಇರ್ಬೋದು. ಸೊ ಬೇರಿಂಗು ಶಾಫ್ಟ್ ಅಸೆಂಬಲ್ ಮಾಡ್ಬೇಕಾದ್ರೆ ನಾವು ಹೈಡ್ರಾಲಿಕ್ ಫೋರ್ಸ್ ಯೂಸ್ ಮಾಡ್ಬಿಟ್ಟು ಅದನ್ನ ನಾವು ಬೇರಿಂಗ್ ಅನ್ನ ಪುಷ್ ಮಾಡ್ತೀವಿ, ಶಾಫ್ಟ್ ಪುಷ್ ಮಾಡ್ತೀವಿ, ಯಾವ್ದೇ ಒಂದು ಕಾಂಪೋನೆಂಟ್ ಪುಷ್ ಮಾಡ್ತೀವಿ. ಹೌಸಿಂಗ್ ಅಲ್ಲಿ ನೀವು ಬೇರಿಂಗ್ ಹಾಕ್ಬೇಕಾದ್ರೆ ಬೇರಿಂಗ್ ಅನ್ನ ಪುಷ್ ಮಾಡ್ತೀವಿ. ಬೇರಿಂಗ್ ಅಲ್ಲಿ ನಾವು ಶಾಫ್ಟ್ ಪುಷ್ ಮಾಡ್ಬೇಕಾದ್ರೆ ಬೇರಿಂಗ್ ಅನ್ನ ಸಪೋರ್ಟ್ ಮಾಡಿ ಮೇಲ್ಗಡೆಯಿಂದ ಶಾಫ್ಟ್ ಅನ್ನ ಪುಷ್ ಮಾಡ್ತೀವಿ. 3ನೇ ಮೆಥಡ್, ಹೈಡ್ರಾಲಿಕ್ ಫೋರ್ಸ್ ಸಾಕಾಗ್ಲಿಲ್ಲ, ಬೇರಿಂಗ್ ತುಂಬಾ ದೊಡ್ಡದಿದೆ ಅಥವಾ ಇಂಟರ್ಫರೆನ್ಸ್ ತುಂಬಾ ಜಾಸ್ತಿ ಇದೆ, ಟೈಟ್ ಫಿಟ್ ತುಂಬಾ ಜಾಸ್ತಿ ಇದೆ, ಆವಾಗ ಹೈಡ್ರಾಲಿಕ್ ಮೆಥಡ್ ಸಾಕಾಗದೆ ಇರ್ಬೋದು, ಹೈಡ್ರಾಲಿಕ್ ಫೋರ್ಸ್ ಸಾಕಾಗದೆ ಇರ್ಬೋದು. ಅವಾಗ ಏನ್ ಮಾಡೋದು, ಹೀಟಿಂಗ್ ಮೆಥಡ್. ಹಿಂದಿನ ಕಾಲದಲ್ಲಿ ಬೇರಿಂಗ್ ಎಲ್ಲ ಆಯಿಲ್ ಬಾತ್ ಅಲ್ಲಿ ಹೀಟ್ ಮಾಡ್ತಾ ಇದ್ರು. ಆಯಿಲ್ ಬಾತ್ ಅಲ್ಲಿ ಹೀಟ್ ಮಾಡಿದ್ರಾಗ ಏನಾಗುತ್ತೆ, ಬೇರಿಂಗ್ ಇನ್ನರ್ ರಿಂಗು ಎಕ್ಸ್ಪ್ಯಾಂಡ್ ಆಗುತ್ತೆ. ಹೀಟ್ ಮಾಡಿದಾಗ ಬೇರಿಂಗು ಎಕ್ಸ್ಪ್ಯಾಂಡ್ ಆದಾಗ ಆಮೇಲೆ ಶಾಫ್ಟ್ ಮೇಲೆ ಹಾಕೋದು ಈಸಿ. ಸೊ ಮುಂಚೆ ಇಲ್ಲಿವರೆಗೂ ಎಲ್ಲ, ಇವಾಗ ಇನ್ನ ಕೆಲವೊಬ್ರು ಎಷ್ಟೋ ಜನ ಬೇರಿಂಗ್ ಆಯಿಲ್ ಬಾತ್ ಅಲ್ಲಿ ಹೀಟ್ ಮಾಡ್ತಾರೆ.
ಆಯಿಲ್ ಬಾತ್ ಅಲ್ಲಿ ಹೀಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ ಆಯಿಲ್ ಫಸ್ಟ್ ಆಫ್ ಆಲ್ ಕಂಟಾಮಿನೇಷನ್ ಇರುತ್ತೆ, ಎಲ್ಲ ಗಲೀಜ್ ಇರುತ್ತೆ, ಬೇರಿಂಗ್ ಹಾಳಾಗುತ್ತೆ. ಆಮೇಲೆ ಆಯಿಲ್ ಅದ್ ಬಿಟ್ಟು ಅದನ್ನ ತೆಗೆದಾಗ ಬೇರಿಂಗ್ ಹಿಡ್ಕೊಳಕ್ ಆಗೋದಿಲ್ಲ. ಒಂದು ಬಿಸಿ ಇರುತ್ತೆ, ಪ್ಲಸ್ ಜಾರೋಗುತ್ತೆ. ಆಯ್ತಾ? ಇನ್ನೊಂದು ಆಯಿಲ್ ಎಷ್ಟು ಟೆಂಪರೇಚರ್ ವರೆಗೂ ಹೋಗಿದೆ ಮೆಜರ್ ಮಾಡಕ್ ಆಗೋದಿಲ್ಲ. ಟೆಂಪರೇಚರ್ ಎಲ್ಲ ಅಪ್ರಾಕ್ಸಿಮೇಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಬೇರಿಂಗ್ ತುಂಬಾ ಹೀಟ್ ಆದ್ರೂ ಪ್ರಾಬ್ಲಮ್, ಅಂಡರ್ ಹೀಟ್ ಆದ್ರೂ ಪ್ರಾಬ್ಲಮ್. ಕರೆಕ್ಟ್ ಆಗಿ ಹೀಟ್ ಆದಾಗ ಮಾತ್ರ ಬೇರಿಂಗ್ ಅದು ಎಕ್ಸ್ಪಾಂಡ್ ಆಗಿ ಅಸೆಂಬ್ಲಿ ಈಸಿ ಆಗುತ್ತೆ. ಸೊ ಇದನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಆಯಿಲ್ ಬಾತ್ ನಾವು ರೆಕಮೆಂಡ್ ಮಾಡೋದಿಲ್ಲ. ಏನಪ್ಪಾ ನೆಕ್ಸ್ಟ್ ಮೆಥಡ್ ಅಂತಂದ್ರೆ ಇಂಡಕ್ಷನ್ ಹೀಟಿಂಗ್. ಇಂಡಕ್ಷನ್ ಹೀಟರ್ ಅಂತ ಸಿಗುತ್ತೆ, ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ ನೋಡ್ಕೊಳ್ಳಿ. ಚಿಕ್ಕ ಬೇರಿಂಗ್ ಇರ್ಬೋದು, ದೊಡ್ಡ ಬೇರಿಂಗ್ ಇರ್ಬೋದು. ನಾವು ಬೇರಿಂಗ್ ಅನ್ನ ಇಂಡಕ್ಷನ್ ಹೀಟರ್ ಅಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿದಾಗ ಇನ್ನರ್ ರಿಂಗ್ ಮಾತ್ರ ಬಿಸಿ ಆಗುತ್ತೆ, ಇನ್ನರ್ ರಿಂಗ್ ಮಾತ್ರ ಎಕ್ಸ್ಪಾಂಡ್ ಆಗುತ್ತೆ, ಆಮೇಲೆ ಔಟರ್ ರಿಂಗು ಏನೂ ಆಗೋದಿಲ್ಲ. ಇದಕ್ಕೂ ನಾವು ಗ್ಲೌಸ್ ಹಾಕೊಂಡು ಬೇರಿಂಗ್ ನ ತಗೊಂಡ್ಬಿಟ್ಟು ಆರಾಮಾಗಿ ಅಸೆಂಬಲ್ ಮಾಡ್ಬೋದು. ಸೊ ನೆನಪಿಟ್ಕೊಳ್ಳಿ, ಬೇರಿಂಗ್ ಮೌಂಟ್ ಮಾಡೋದು ಡಿಫ್ರೆಂಟ್ ಮೆಥಡ್ ಇದೆ. ಒಂದು ಮೆಕ್ಯಾನಿಕಲ್ ಮೆಥಡ್, ಹೈಡ್ರಾಲಿಕ್ ಮೆಥಡ್, ಆಮೇಲೆ ಮೂರನೇದು ಥರ್ಮಲ್ ಮೆಥಡ್ ಅಂತ ಹೇಳ್ತೀವಿ, ಅಥವಾ ಹೀಟಿಂಗ್ ಮೆಥಡ್. ಹೀಟಿಂಗ್ ಮೆಥಡ್ ಅಲ್ಲೂ ಆಯಿಲ್ ಬಾತ್ ಹೀಟಿಂಗ್ ಇದೆ, ಪ್ಲಸ್ ಇಂಡಕ್ಷನ್ ಹೀಟರ್ ಇದೆ. ನಾವು ಬೇರಿಂಗ್ ಕಂಪನಿ ಅವರು ರೆಕಮೆಂಡ್ ಮಾಡೋದು ಯಾವಾಗ್ಲೂ ಇಂಡಕ್ಷನ್ ಹೀಟಿಂಗ್ ಅಲ್ಲಿ. ಅದು ಮಾಡಿರೋದ್ರಿಂದ ಬೇರಿಂಗು ಮೌಂಟ್ ಮಾಡೋದು ತುಂಬಾ ಸುಲಭ. ಸೊ ಏನು ಇದರಿಂದ ಅಡ್ವಾಂಟೇಜ್ ಏನು? ಸೊ ಮೆಕ್ಯಾನಿಕಲ್ ಮೆಥಡ್ ಹೇಳ್ದಂಗೆ ಸೂಟಬಲ್ ಫಾರ್ ಸ್ಮಾಲ್ ಬೇರಿಂಗ್, ಚಿಕ್ಕ ಚಿಕ್ಕ ಬೇರಿಂಗ್, ಬಾಲ್ ಬೇರಿಂಗ್ ಇರ್ಬೋದು ಅಥವಾ CRB ಇರ್ಬೋದು. ಮೆಕ್ಯಾನಿಕಲ್ ಮೆಥಡ್ ಬಹಳ ಸಿಂಪಲ್, ಒಂದ್ ಸ್ಲೀವ್ ಇರುತ್ತೆ, ಒಂದ್ ಮ್ಯಾಲೆಟ್ ಇರುತ್ತೆ, ಅದನ್ನ ತಗೊಂಡ್ಬಿಟ್ಟು ನಾವು ನೀಟಾಗಿ ಬೇರಿಂಗ್ ಅನ್ನ ಕೂಡಿಸ್ಬೋದು. ಸೊ ಈವನ್ ಫೋರ್ಸ್ ಅಪ್ಲೈ ಆಗುತ್ತೆ. ನೀವು ಸ್ಕ್ರೂ ಡ್ರೈವರ್ ಹ್ಯಾಮರ್ ತಗೊಂಡು ಹೊಡೆದ್ರೆ ಬೇರಿಂಗ್ ಹಾಳಾಗುತ್ತೆ. ಅದ್ರ ಬದಲು ನಾವು ಫಿಟ್ಟಿಂಗ್ ಟೂಲ್ ಅಂತ ಒಂದು ಕಿಟ್ ಬರುತ್ತೆ, ಆ ಕಿಟ್ ತಗೊಂಡ್ರೆ ಅದರಲ್ಲಿ ಬೇರೆ ಬೇರೆ ಸೈಜ್ ಸ್ಲೀವ್ ಇರುತ್ತೆ, ಬೇರೆ ಬೇರೆ ಸೈಜ್ ಬುಷ್ ಇರುತ್ತೆ. ಅದನ್ನ ನಾವು ತಗೊಂಡ್ಬಿಟ್ಟು ಬೇರಿಂಗ್ ಅನ್ನ ಯಾವುದೇ ಬೇರಿಂಗ್ ಸೈಜ್ ಅನ್ನ ಅಸೆಂಬಲ್ ಮಾಡ್ಬೋದು. ನೆಕ್ಸ್ಟ್ ಮೆಥಡ್ ಹೈಡ್ರಾಲಿಕ್ ಮೆಥಡ್ ಅಂತ ಹೇಳಿದೆ ನಾನು. ಇದು ವರ್ಕ್ಶಾಪ್ ಅಲ್ಲಿ ಬೇರಿಂಗ್ ಸೈಜ್ ದೊಡ್ಡದಾದಾಗ, ನಮ್ದು ಇಂಟರ್ಫರೆನ್ಸ್ ಫಿಟ್ ಜಾಸ್ತಿ ಆದಾಗ ನಾವು ಒಂದು ಕರೆಕ್ಟ್ ಆಗಿ ಹೈಡ್ರಾಲಿಕ್ ಪ್ರೆಸ್ ಅಲ್ಲಿ ನಾವು ಫಿಟ್ ಮಾಡಿದ್ರೆ ಬೇರಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಯಾವಾಗ್ಲೂ ನೆನಪಿಟ್ಕೊಳ್ಳಿ, ಅದಕ್ಕೂ ನೀವು ಪ್ರಾಪರ್ ಆಗಿ ಸ್ಲೀವ್ ಯೂಸ್ ಮಾಡಬೇಕು, ಡಿಫ್ರೆಂಟ್ ಪ್ಲೇಟ್ಸ್ ಯೂಸ್ ಮಾಡಬೇಕು. ಬಟ್ ನೀಟಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಎಲ್ಲಾನು ಟೂಲ್ಸ್ ರೆಡಿ ಇಟ್ಕೊಂಡ್ರೆ ಕೆಲಸ ನೀಟ್ ಆಗುತ್ತೆ. ಇನ್ ಕೊನೆಗೆ ಬಂದ್ಬಿಟ್ಟು ಬೇರಿಂಗ್ ದೊಡ್ಡದಾಯ್ತು, ಇಂಟರ್ಫರೆನ್ಸ್ ಫಿಟ್ ಜಾಸ್ತಿ ಆಯ್ತು, ಅವಾಗ ನಾವೇನ್ ಮಾಡ್ತೀವಿ, ಹೀಟಿಂಗ್ ಮೆಥಡ್ ಹೋಗ್ತೀವಿ, ಥರ್ಮಲ್ ಮೆಥಡ್ ಹೋಗ್ತೀವಿ. ಅದಕ್ಕೆ ನಾವು ಇಂಡಕ್ಷನ್ ಹೀಟರ್ ಯೂಸ್ ಮಾಡ್ತೀವಿ. ಇಂಡಕ್ಷನ್ ಹೀಟರ್ ಅಲ್ಲಿ ಕೆಲವೊಂದು ಅಡ್ವಾಂಟೇಜ್ ಏನಂತಂದ್ರೆ, ಅದರಲ್ಲಿ ಒಂದು ಟೆಂಪರೇಚರ್ ಸೆನ್ಸರ್ ಕೊಟ್ಟಿರ್ತಾನೆ. ನೀವು ಟೆಂಪರೇಚರ್ ಸೆಟ್ ಮಾಡಬಹುದು, 100 ಡಿಗ್ರಿ ಏನೋ, 110 ಡಿಗ್ರಿನೋ, 120 ಡಿಗ್ರಿನೋ ಸೆಟ್ ಮಾಡಿ ಬೇರಿಂಗ್ ಹೀಟರ್ ಆನ್ ಮಾಡಿದ್ರೆ ಆ ಕರೆಕ್ಟ್ ಆಗಿ ಆ ಟೆಂಪರೇಚರ್ ಬಂದ ತಕ್ಷಣ ಅದು ಆಟೋ ಆಫ್ ಆಗುತ್ತೆ. ಆಟೋ ಆಫ್ ಆದ್ಮೇಲೆ ಅದರಲ್ಲಿ ಹೀಟ್ ಮಾಡಿದಾಗ ಬೇರಿಂಗು ಮ್ಯಾಗ್ನೆಟ್ ಆಗಿರುತ್ತೆ, ಅದನ್ನ ನಾವು ಡಿಮ್ಯಾಗ್ನೆಟ್ ಮಾಡ್ಬೇಕು. ಡಿಮ್ಯಾಗ್ನೆಟೈಸರ್ ಅಂತ ಒಂದು ಇರುತ್ತೆ ಅದರಲ್ಲಿ. ಸೊ ಬೇರಿಂಗ್ ಯಾವಾಗ್ಲೂ ನೆನಪಿಟ್ಕೊಳ್ಳಿ, ಇಂಡಕ್ಷನ್ ಹೀಟರ್ ಅಲ್ಲಿ ಹಾಕ್ಬಿಟ್ಟು ನೀವು ಡಿಮ್ಯಾಗ್ನೆಟೈಸ್ ಮಾಡ್ಲಿಲ್ಲ ಅಂದ್ರೆ ಬೇರಿಂಗ್ ಮ್ಯಾಗ್ನೆಟ್ ಇರೋದ್ರಿಂದ ಅದೆಲ್ಲ ಐರನ್ ಪಾರ್ಟಿಕಲ್ ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಗೇರ್ ಬಾಕ್ಸ್ ಅಲ್ಲಿ ಇರ್ಬೋದು, ಯಾವ್ದೇ ಇರ್ಬೋದು, ಎಲ್ಲ ಐರನ್ ಪಾರ್ಟಿಕಲ್ ನೀವು ಅಟ್ರಾಕ್ಟ್ ಮಾಡಿದ್ರೆ ಬೇರಿಂಗ್ ಅಲ್ಲಿ ಹೋಗಿ ಬೇರಿಂಗ್ ಡ್ಯಾಮೇಜ್ ಆಗೋ ಸಂಭವ ಇದೆ. ಸೊ ನೆನಪಿಟ್ಕೊಳ್ಳಿ, ಬೇರಿಂಗ್ ಅನ್ನ 120 ಡಿಗ್ರಿಗಿಂತ ಜಾಸ್ತಿ ಹೀಟ್ ಮಾಡೋದಕ್ಕೆ ಹೋಗ್ಬೇಡಿ. ಜಾಸ್ತಿ ಹೀಟ್ ಮಾಡಿದ್ರೆ ಬೇರಿಂಗ್ ಕ್ವಾಲಿಟಿಗೆ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಡಿಮ್ಯಾಗ್ನೆಟೈಸ್ ಮಾಡ್ಲೇಬೇಕು. ಡಿಮ್ಯಾಗ್ನೆಟೈಸ್ ಮಾಡೋದ್ರಿಂದ ಬೇರಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಪವರ್ ಏನಿದೆ ಅದು 0 ಆಗ್ಬೇಕು. ಇಲ್ಲ ಅಂದ್ರೆ ಅದು ಅನ್ನೆಸರಿಲಿ ಐರನ್ ಪಾರ್ಟಿಕಲ್ ನ ಅಟ್ರಾಕ್ಟ್ ಮಾಡಿ ಬೇರಿಂಗು ಕಂಟಾಮಿನೇಷನ್ ಆಗಿ ಡ್ಯಾಮೇಜ್ ಆಗೋ ಸಂಭವ ಇರುತ್ತೆ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ಹೀಟ್ ಮಾಡಾದ್ಮೇಲೆ ಬೇರಿಂಗ್ ಬಿಸಿ ಆದಾಗ ಅದನ್ನ ಹಾಗೆ ಕೈಯಲ್ಲಿ ಹಿಡಿಯಕ್ ಆಗೋದಿಲ್ಲ, ತುಂಬಾ ಟೆಂಪರೇಚರ್ ಇರುತ್ತೆ. ಅದನ್ನ ಹಿಡಿಬೇಕು ಅಂತಂದಾಗ ನೀವು ಕೈಗೆ ಗ್ಲೌಸ್ ಹಾಕೋಬೇಕು. ಸೊ ಕೈಗೆ ಗ್ಲೌಸ್ ಹಾಕೊಂಡಾಗ ಬೇರಿಂಗ್ ಕೆಳಗಡೆ ಬೀಳ್ಸೋ ಒಂದು ರಿಸ್ಕ್ ಇರುತ್ತಲ್ಲ, ಅದು ಅವಾಯ್ಡ್ ಮಾಡ್ಬೋದು. ಕೆಳಗಡೆ ಬೀಳದೆ ಇರೋಂಗೆ ಕರೆಕ್ಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ಬೋದು. ಹ್ಯಾಂಡ್ಲಿಂಗ್ ಬೇರಿಂಗ್ ಸೈಜ್ ದೊಡ್ಡದಾದಂಗೆ ಹ್ಯಾಂಡ್ಲಿಂಗ್ ಟೂಲ್ಸ್ ಬರುತ್ತೆ, ಅದನ್ನು ನೀವು ಯೋಚನೆ ಮಾಡಿ. ಓಕೆ, ನಿಮ್ ಸೈಜ್ಗೆ ಪ್ರಕಾರ ಗ್ಲೌಸ್ ಹಾಕೊಂಡು ಹ್ಯಾಂಡಲ್ ಮಾಡೋದು ಬಹಳ ಈಸಿ. ಓಕೆ, ಸೊ ಮೆಕ್ಯಾನಿಕಲ್ ಮೆಥಡ್, ಹೈಡ್ರಾಲಿಕ್ ಮೆಥಡ್, ಥರ್ಮಲ್ ಮೆಥಡ್ ಆರ್ ಹೀಟಿಂಗ್ ಮೆಥಡ್, ಇದೆಲ್ಲ ಒಂಥರ ಸಿಂಪಲ್, ಬಟ್ ಫಾಲೋ ಮಾಡೋದು ಬಹಳ ಕಮ್ಮಿ ಆಗುತ್ತಾರೆ. ನಾ ಅದಕ್ಕೆ ಹೇಳ್ದು, ಯಾವಾಗ್ಲೂ ನೀವು ಫಾಲೋ ಮಾಡ್ದಂಗೆ ಇದು ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ನಿಮ್ ಕೆಲಸದಲ್ಲಿ, ನಿಮ್ ಮೆಥಡ್ ಅಲ್ಲಿ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಸೊ ಬೇರಿಂಗ್ ರಿಮೂವ್ ಮಾಡೋದಕ್ಕೆ ಹೈಡ್ರಾಲಿಕ್ ಪ್ರೆಸ್ ಇದೆ, ನ್ಯೂಮ್ಯಾಟಿಕ್ ಪ್ರೆಸ್ ಇರ್ಬೋದು, ಅಥವಾ ಕೂಲರ್ಸ್ ಇರ್ಬೋದು, ಮೆಕ್ಯಾನಿಕಲ್ ಕೂಲರ್ಸ್ ಇರ್ಬೋದು. ಕ್ಲೀನ್ ಮಾಡೋದಕ್ಕೆ ಕ್ಲೀನ್ ಆಗಿರೋ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇಲ್ಲಾಂದ್ರೆ MTO ಮಿನರಲ್ ಟರ್ಪೆಂಟೈನ್ ಆಯಿಲ್ ಇರ್ಬೋದು. ಒಂದ್ಸಲ ಕ್ಲೀನ್ ಆದ್ಮೇಲೆ ಶಾಫ್ಟ್ ಮತ್ತೆ ಹೌಸಿಂಗ್ ಅನ್ನ ನೀಟಾಗಿ ಚೆಕ್ ಮಾಡಿ, ಇನ್ಸ್ಪೆಕ್ಟ್ ಮಾಡಿ, ಪಾಲಿಶ್ ಮಾಡಬೇಕು. ಅದಾದ್ಮೇಲೆ ಬೇರಿಂಗ್ ಮೌಂಟ್ ಮಾಡೋದಕ್ಕೆ ಮೆಕ್ಯಾನಿಕಲ್ ಮೆಥಡ್ ಇದೆ, ಹೈಡ್ರಾಲಿಕ್ ಮೆಥಡ್ ಇದೆ, ಆಮೇಲೆ ಹೀಟಿಂಗ್ ಮೆಥಡ್ ಇದೆ. ಈ ಮೂರನ್ನು ನಾವು ಫಾಲೋ ಮಾಡಿದಾಗ ಬೇರಿಂಗ್ ನೀಟಾಗಿ ಮೌಂಟ್ ಮಾಡಬಹುದು.
ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಬೇರಿಂಗ್ ಮೌಂಟಿಂಗ್ ಯಾವ ತರ ಮಾಡ್ಬೇಕು, ಶಾಫ್ಟ್ ಅಲ್ಲಿ ಮೌಂಟ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ಬೇಕು. ಇಲ್ಲಿ ನೋಡಿ, ದ ಫಸ್ಟ್ ಒನ್ ನಾನು ಅನಿಮೇಷನ್ ತೋರಿಸ್ತೀನಿ ಇವಾಗ. ಏನಾಗ್ತಾ ಇದೆ, ಶಾಫ್ಟ್ ಅಲ್ಲಿ ಬೇರಿಂಗ್ ಅನ್ನ ಪುಷ್ ಮಾಡ್ಬೇಕಾದ್ರೆ ಔಟರ್ ರಿಂಗ್ ಮೇಲ್ಗಡೆ ನಾವು ಪ್ರೆಷರ್ ಆಗ್ತಾ ಇದೀವಿ, ಫೋರ್ಸ್ ಆಗ್ತಾ ಇದೀವಿ. ಸೊ ಇದು ತಪ್ಪು ವಿಧಾನ. ಯಾಕಪ್ಪ ಅಂತಂದ್ರೆ ಮುಂದೆ ಏನಾಗುತ್ತೆ ಅಂದ್ರೆ, ನಾವು ಇಲ್ಲಿ ಬೇರಿಂಗ್ ಅನ್ನ ಔಟರ್ ರಿಂಗ್ ಅನ್ನ ನಾವು ಫೋರ್ಸ್ ಮಾಡಿದಾಗ ಬಾಲ್ ಮತ್ತೆ ಔಟರ್ ರಿಂಗು, ಬಾಲ್ ಮತ್ತೆ ಇನ್ನರ್ ರಿಂಗು ಈ ಜಾಗದಲ್ಲಿ ಅಲ್ಲಿ ಡ್ಯಾಮೇಜ್ ಆಗೋ ಸಂಭವ ಇದೆ. ಇಂಡೆಂಟೇಷನ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಸಣ್ಣದೊಂದು ಡ್ಯಾಮೇಜ್ ಆಗುತ್ತೆ, ಅದು ಕಣ್ಣಿಗೆ ಕಾಣದೇ ಇರ್ಬೋದು. ಬಟ್ ಡ್ಯಾಮೇಜ್ ಆದಾಗ ಬೇರಿಂಗ್ ಆಮೇಲೆ ಯಾವಾಗ ಸ್ಟಾರ್ಟ್ ಆಗುತ್ತೋ ರನ್ ಮಾಡೋದಕ್ಕೆ, ರನ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಬಾಲ್ ಬಂದ ತಕ್ಷಣ ನಾಯ್ಸ್ ಬರುತ್ತೆ. ಮೊದ್ಲು ನಾಯ್ಸ್ ಇರ್ಬೋದು, ಆಮೇಲೆ ನಾಯ್ಸ್ ಹೋಗ್ಬಿಟ್ಟು ಆಮೇಲೆ ಬೇರಿಂಗು ಫೇಲ್ ಆಗ್ಬೋದು. ಸೊ ಇದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಸೊ ಅದಕ್ಕೆ ಯಾವಾಗ ಜ್ಞಾಪಕ ಇಟ್ಕೊಳ್ಳಿ. ಸೆಕೆಂಡ್ ಒನ್ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಇದು ತಪ್ಪು ವಿಧಾನ. ಯಾವಾಗ ಜ್ಞಾಪಕ ಇಟ್ಕೊಳ್ಳಿ, ಶಾಫ್ಟ್ ಅಲ್ಲಿ ಬೇರಿಂಗ್ ಹಾಕ್ಬೇಕಾದ್ರೆ ಔಟರ್ ರಿಂಗ್ ಅನ್ನ ಪುಷ್ ಮಾಡಬಾರ್ದು. ಮೌಂಟಿಂಗ್ ಫೋರ್ಸ್ ಅನ್ನ ಔಟರ್ ರಿಂಗ್ ಗೆ ನಾವು ಕೊಡಬಾರ್ದು. ಶಾಫ್ಟ್ ಅಲ್ಲಿ ನಾವು ಅಸೆಂಬಲ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ಇನ್ನರ್ ರಿಂಗ್ ಅಲ್ಲಿ ಫೋರ್ಸ್ ಹಾಕ್ಬಿಟ್ಟು ಇನ್ನರ್ ರಿಂಗ್ ಅನ್ನ ಪುಷ್ ಮಾಡ್ಬೇಕು. ಇದರಿಂದ ಏನಾಗುತ್ತೆ, ಡ್ಯಾಮೇಜ್ ಆಗೋ ಸಂಭವ ಕಮ್ಮಿ, ಆವಾಗ ಬೇರಿಂಗು ನೀಟಾಗಿ ಓಡುತ್ತೆ. ಆಮೇಲೆ ಅದೇ ತರ ಹೌಸಿಂಗ್ ಅಲ್ಲಿ ಮಾಡ್ಬೇಕಂದ್ರೆ ಔಟರ್ ರಿಂಗ್ ಅನ್ನ ಪುಷ್ ಮಾಡ್ಬೇಕು, ಶಾಫ್ಟ್ ಅಲ್ಲಿ ಪುಷ್ ಮಾಡ್ಬೇಕಾದ್ರೆ ಇನ್ನರ್ ರಿಂಗ್ ಅನ್ನ ಪುಷ್ ಮಾಡ್ಬೇಕು. ಸೊ ಇದು ಎರಡು ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಸಿಂಪಲ್ ಅಡ್ವೈಸ್ ಏನಂತಂದ್ರೆ, ಪ್ರಾಪರ್ ಮೌಂಟಿಂಗ್ ಟೂಲ್ ಯೂಸ್ ಮಾಡಿ. ಹೈಡ್ರಾಲಿಕ್ ಪ್ರೆಸ್ ಇರ್ಬೋದು, ಇಂಡಕ್ಷನ್ ಹೀಟರ್ ಇರ್ಬೋದು. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ, ಕರೆಕ್ಟ್ ಆಗಿ ಸೈಜ್, ಶಾಫ್ಟ್ ಮತ್ತೆ ಹೌಸಿಂಗ್ ಸೈಜ್ ಮ್ಯಾನುಫ್ಯಾಕ್ಚರರ್ ಏನ್ ರೆಕಮೆಂಡ್ ಮಾಡಿರ್ತಾರೋ, ಡಿಸೈನರ್ ಏನ್ ರೆಕಮೆಂಡ್ ಮಾಡಿರ್ತಾರೋ, ಮ್ಯಾನ್ಯುಯಲ್ ಅಲ್ಲಿ ಏನ್ ಕೊಟ್ಟಿರ್ತಾರೋ ಅದನ್ನು ನೀಟಾಗಿ ನೋಡಿ ಚೆಕ್ ಮಾಡಿ ಅರ್ಥ ಮಾಡ್ಕೊಂಡು ಬೇರಿಂಗ್ ಅನ್ನ ಅಸೆಂಬಲ್ ಮಾಡಿ. ಕರೆಕ್ಟ್ ಅಲ್ಲ? ಇದು ಕರೆಕ್ಟ್. ಇನ್ನೊಂದ್ಸಲ ತೋರಿಸ್ತೀನಿ ನಿಮ್ಗೆ. ಇದು ರಾಂಗ್ ಮೆಥಡ್. ಔಟರ್ ರಿಂಗ್ ಅನ್ನ ಪುಷ್ ಮಾಡಬಾರ್ದು, ಶಾಫ್ಟ್ ಅಲ್ಲಿ ಫಿಕ್ಸ್ ಮಾಡ್ಬೇಕಾದ್ರೆ. ಶಾಫ್ಟ್ ಅಲ್ಲಿ ಬೇರಿಂಗ್ ಫಿಕ್ಸ್ ಮಾಡ್ಬೇಕಾದ್ರೆ ಇನ್ನರ್ ರಿಂಗ್ ಅನ್ನು ಮಾತ್ರ ಪುಷ್ ಮಾಡ್ಬೇಕು. ಇವಾಗ ಏನಾಗುತ್ತೆ, ಬೇರಿಂಗ್ ಡ್ಯಾಮೇಜ್ ಆಗುದಿಲ್ಲ. ಸೊ ರಾಂಗ್ ಮೆಥಡ್, ರೈಟ್ ಮೆಥಡ್ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಹೇಳ್ದಂಗೆ ಸೂಪರ್ ಮ್ಯಾಕ್ NBC ಇಂದ ಒಳ್ಳೆ ಒಂದು ನಾಲೆಜ್ ಪ್ರೋಗ್ರಾಮ್ ಇದೆ. ಇದನ್ನ ನಾವು ಪ್ರತಿ ವಾರ ಮಾಡ್ತಾ ಇದೀವಿ. ಮುಂಚೆ ಇಂಗ್ಲಿಷ್ ಅಲ್ಲಿ ಮಾಡಿದ್ವಿ, ಹಿಂದಿಲಿ ಮಾಡಿದ್ವಿ, ರೀಜನಲ್ ಲ್ಯಾಂಗ್ವೇಜ್ ಅಲ್ಲೂ ಮಾಡಿದ್ವಿ, ತಮಿಳಲ್ಲಿ ಮಾಡಿದ್ವಿ, ಮರಾಠಿಯಲ್ಲಿ ಮಾಡಿದ್ವಿ, ಕನ್ನಡದಲ್ಲಿ ಮಾಡಿದ್ವಿ. ಸೊ ಎಲ್ಲ ಬಂಗಾಲಿ ಭಾಷೆಯಲ್ಲೂ ಮಾಡಿದ್ವಿ. ಸೊ ಎಲ್ಲ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗಲಿ, ಪ್ರತಿಯೊಬ್ಬ ಮೆಕ್ಯಾನಿಕ್ಗೂ ಅನುಕೂಲ ಆಗಲಿ. ಅವ್ರು ಏನ್ ಎಲ್ಲೇ ಇದ್ರು ಮೊಬೈಲ್ ಅಲ್ಲಿ ನೋಡ್ಬೋದು, ಇಲ್ಲಾಂದ್ರೆ ಲ್ಯಾಪ್ಟಾಪ್ ಅಲ್ಲಿ ನೋಡ್ಬೋದು, ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೋದು, ನಾಲೆಜ್ ಗೈನ್ ಮಾಡ್ಬೋದು. ಇದಲ್ದೇನೆ ಅವರು ಕರೆಕ್ಟ್ ಆಗಿ ಮಾಡಿ ಅದನ್ನ ಫಿಲ್ಅಪ್ ಮಾಡಿದ್ರೆ ಅವರಿಗೆ ಸರ್ಟಿಫಿಕೇಟ್ಸ್ ನಾವು ಕೊಡ್ತಾ ಇರ್ತೀವಿ. ಸೊ ಸರ್ಟಿಫಿಕೇಟ್ ಇಂದ ಏನ್ ಯೂಸ್ ಅಪ್ಪ ಅಂತಂದ್ರೆ, ನೀವು ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿ ಸರ್ಟಿಫಿಕೇಟ್ ತಗೊಂಡ್ರೆ ಕಂಪನಿಯಿಂದ ನಿಮ್ಗೂ ಒಳ್ಳೆ ಒಂದು ರೆಪ್ಯುಟೇಷನ್ ಬರುತ್ತೆ, ನಿಮ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಕಸ್ಟಮರ್ ವಿಲ್ ಬಿ ಹ್ಯಾಪಿ, ನಿಮಗೆ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ. ನಿಮ್ ಬಿಸ್ನೆಸ್ ಇನ್ಕ್ರೀಸ್ ಆದ್ರೆ ನಮಗೂ ಅದರಿಂದ ಅನುಕೂಲ, ನಮ್ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಒಂದು ಉದ್ದೇಶದಿಂದ NBC ಸೂಪರ್ ಮೆಕ್ ಅಂತ ನಾವೇನ್ ಹೇಳ್ತೀವಿ, ಅದು ಬಹಳ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. 4-5 ತಿಂಗಳಿಂದ ಓಡ್ತಾ ಇದೆ. ಈ ಕೋವಿಡ್ ಟೈಮ್ ಅಲ್ಲೂ ಜನ ಅದನ್ನ ಹಿಂದೆ ಬಿದ್ದು ಅದನ್ನ ತರಗತಿನ ಅಟೆಂಡ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಸಿಂಪಲ್, ಇದು ಮತ್ತೆ ಫ್ರೀ ಆಫ್ ಕಾಸ್ಟ್. ನಾವು ಒಂದು ನಯ ಪೈಸಾ ಚಾರ್ಜ್ ಮಾಡೋದಿಲ್ಲ. ಯಾರು ಬೇಕಾದ್ರೂ ಬರ್ಬೋದು. ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಬಿಟ್ಟು ಬೇರಿಂಗ್ ಟ್ರೈನಿಂಗ್ ಶೆಡ್ಯೂಲ್ ಕೊಟ್ಟಿರ್ತಾರೆ, ಆ ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಹೋಗಿ. ಯಾವಾಗ ಅನುಕೂಲ ಆಗುತ್ತೋ ಅದನ್ನ ಅಟೆಂಡ್ ಮಾಡಿ. ಪ್ಲಸ್ ಯೂಟ್ಯೂಬ್ ಅಲ್ಲೂ ಇದನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಆವಾಗ ನೀವು ಅದನ್ನ ಆಕ್ಸೆಸ್ ಮಾಡಿ ನೋಡ್ಬಿಟ್ಟು ಮತ್ತೆ ಏನಾದ್ರು ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೋಬಹುದು. ಸೊ ಇಲ್ಲಿಗೆ ಮುಗಿಸೋಣ. ಕೊನೆಯದಾಗಿ ಒಂದು ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಒಂದು 10 ತಿಂಗಳಿಂದ, ಒಂದು ವರ್ಷದ ಅಂದ್ಕೊಳ್ಳಿ, ಒಂದು ವರ್ಷದಿಂದ ಇಡೀ ಜಗತ್ತು ಇಂಡಿಯಾ ನಾವು ಏನು ಬಿಟ್ಟಿಲ್ಲ, ಎಲ್ಲರಿಗೂ ಅದು ಕೊರೋನಾ ವೈರಸ್ ಎಲ್ರಿಗೂ ತೊಂದರೆ ಕೊಡ್ತಾ ಇದೆ. ಈಗ ಒಂದು 10 ತಿಂಗಳು ಆದ್ಮೇಲೆ ಒಂದ್ ಸ್ವಲ್ಪ ಈಗ ಸಮಾಧಾನ ಬರ್ತಾ ಇದೆ. ವ್ಯಾಕ್ಸಿನ್ ಬಂತು. ಬಟ್ ವ್ಯಾಕ್ಸಿನ್ ಬಂದ್ರು ಜಾಗರೂಕತೆಯಿಂದ ಇರಬೇಕು. ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸರ್ ಹಾಕೋಬೇಕು, ಸಾಮಾಜಿಕ ಅಂತರ ಕಾಯ್ಕೊಳ್ಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತೀವಿ. ಎಲ್ಲ ಕಾಯ್ಕೊಂಡ್ರೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಬಹಳ ಉತ್ತಮ. ಸೊ ಕೊರೋನಾ ವೈರಸ್ ಬರ್ಲಿಲ್ಲ ಅಂತಂದ್ರೆ ಆರಾಮಾಗಿರ್ಬೋದು, ಬಿಸ್ನೆಸ್ ನಡೆಯುತ್ತೆ, ಎಲ್ರು ಹ್ಯಾಪಿ ಆಗಿರ್ಬೋದು. ಸೊ ಇದು ಒಂದ್ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ಗೊತ್ತಿದೆ, ನೀವು ಫಾಲೋ ಮಾಡ್ತಾ ಇದ್ದೀರಾ. ಬಟ್ ಇದನ್ನ ಬಿಡಬೇಡಿ, ಇದನ್ನ ಹಂಗೆ ಡಿಸ್ಕಂಟಿನ್ಯೂ ಮಾಡಬೇಡಿ. ಕಂಟಿನ್ಯೂ ಟು ಫಾಲೋ ಆಲ್ ದೀಸ್ ಗೈಡ್ಲೈನ್ಸ್ ಫ್ರಮ್ ವಾಟ್ ಎವರ್ ಕೊರೋನಾ ವೈರಸ್ ವಿ ಹ್ಯಾವ್ ಟು ಫಾಲೋ, ಯು ಹ್ಯಾವ್ ಟು ಫಾಲೋ. ಓಕೆ, ಸೊ ಇಲ್ಲಿಗೆ ನಂದು ಪ್ರೆಸೆಂಟೇಶನ್ ಮುಗಿಸ್ತೀನಿ. ಐ ಥಿಂಕ್ ಇದು ನಿಮ್ಗೆ ಒಳ್ಳೆ ಅನುಕೂಲ ಆಗುತ್ತೆ.
ಇವಾಗ ಒಂದು ನಾನು ವಿಡಿಯೋ ತೋರ್ಸಕ್ ಇಷ್ಟಪಡ್ತೀನಿ. ವಿಡಿಯೋ ನೋಡ್ಬಿಟ್ಟು